ವೀಕ್ಷಕರೇ, ಇವರ ಹೆಸರು ನಾರಾಯಣ ದತ್ತ ತಿವಾರಿ, ಶಾರ್ಟ್ ಆಗಿ ಎನ್ ಡಿ ತಿವಾರಿ ಅಂತ ಕರೆಯಲಾಗುತ್ತೆ. ಕಾಂಗ್ರೆಸ್ ಪಕ್ಷದ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹಾಗೆ ಇನ್ಫ್ಲೂಯೆನ್ಷಿಯಲ್ ಲೀಡರ್. ಇವರು 3 ಬಾರಿ ಉತ್ತರ ಪ್ರದೇಶದ ಹಾಗೆ 1 ಬಾರಿ ಉತ್ತರಾಖಂಡ್ನ ಮುಖ್ಯಮಂತ್ರಿಯಾಗಿದ್ರು. ಅದನ್ನು ಹೊರತಾಗಿಯೂ ಅವರು ಮಿನಿಸ್ಟರ್ ಆಫ್ ಇಂಡಸ್ಟ್ರೀಸ್, ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹಾಗೂ ಫೈನಾನ್ಸ್ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕೂಡ ಆಗಿದ್ರು. ಮುಂದೆ ಎನ್ ಡಿ ತಿವಾರಿಯವರು ಆಂಧ್ರ ಪ್ರದೇಶದ ಗವರ್ನರ್ ಕೂಡ ಆಗಿ ಕಾರ್ಯನಿರ್ವಹಿಸಿದ್ರು. ಎನ್ ಡಿ ತಿವಾರಿಯವರು ದೇಶದ ಪ್ರಧಾನಮಂತ್ರಿ ಹುದ್ದೆಗೂ ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ರು. ಆದ್ರೆ ಪಿ ವಿ ನರಸಿಂಹರಾವ್ ಅವರ ಎದುರು ಎಲೆಕ್ಷನ್ ನಲ್ಲಿ ಸೋತೋಗ್ತಾರೆ. ಯಾವಾಗ ಎನ್ ಡಿ ತಿವಾರಿಯವರು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ರು, ಆಗ 2009ರಲ್ಲಿ ಒಂದು ತೆಲುಗು ನ್ಯೂಸ್ ಚಾನೆಲ್ ಎನ್ ಡಿ ತಿವಾರಿಯವರ ಕೆಲವು ಅಶ್ಲೀಲ ಫೋಟೋಗಳನ್ನ ಹಾಗೆ ವಿಡಿಯೋಗಳನ್ನ ಒಂದು ಕಾರ್ಯಕ್ರಮದಲ್ಲಿ ಬ್ರಾಡ್ಕಾಸ್ಟ್ ಮಾಡುತ್ತೆ. ಅದರಲ್ಲಿ 3 ಮಹಿಳೆಯರೊಂದಿಗೆ ಎನ್ ಡಿ ತಿವಾರಿಯವರು ಕಾಣಬಾರದ ಜಾಗದಲ್ಲಿ, ಕಾಣಬಾರದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ರು. ಆ ವಿಡಿಯೋದಲ್ಲಿ ಕಾಣಿಸ್ತಿದ್ದ ವ್ಯಕ್ತಿ ಎನ್ ಡಿ ತಿವಾರಿ ತರನೇ ಕಾಣಿಸ್ತಿದ್ರು. ಜೊತೆಗೆ ಅದೇ ಟೈಮ್ ನಲ್ಲಿ ಒಂದು ಮಹಿಳೆ ಕೂಡ ಮುಂದೆ ಬಂದು ಎನ್ ಡಿ ತಿವಾರಿಯವರ ಆದೇಶದ ಮೇರೆಗೆಯೇ ಅವರ ಒಬ್ಬ ನಿಕಟವರ್ತಿಯ ನಿರ್ದೇಶನದಂತೆ ಆ ಮಹಿಳೆಯರನ್ನ ರಾಜಭವನಕ್ಕೆ ಕಳಿಸಿದ್ದೆ ಅಂತಾರೆ. ಈ ಎಲ್ಲಾ ಫೋಟೋಗಳು ಹಾಗೂ ವಿಡಿಯೋಗಳು ರಾಜಭವನದ ಒಳಗಡೆಯೇ ತೆಗೆಯಲಾಗಿತ್ತು. ಈ ವಿಷಯ ಆ ಟೈಮ್ ನಲ್ಲಿ ಬಹಳನೇ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿತ್ತು. ಇದಾದ ನಂತರ ಒಬ್ಬ ವ್ಯಕ್ತಿ ಮೀಡಿಯಾಗಳ ಮುಂದೆ ಬಂದು ಎನ್ ಡಿ ತಿವಾರಿಯವರು ನನ್ನ ತಂದೆ ಅಂತ ಕ್ಲೈಮ್ ಮಾಡ್ತಾರೆ. ಹಾಗಂತ ಎನ್ ಡಿ ತಿವಾರಿಯವರಿಗೆ ಅಲ್ಲಿಯವರೆಗೂ ಅಫಿಷಿಯಲಿ ಯಾರು ಮಕ್ಕಳಿರಲಿಲ್ಲ. ಆದ್ರೆ ಸಡನ್ ಆಗಿ ಒಬ್ಬ ಯುವಕ ಇವರೇ ನನ್ನ ತಂದೆ ಅಂತ ಮೀಡಿಯಾಗಳ ಮುಂದೆ ಬಂದಿದ್ದ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವರ ಹೆಸರು ರೋಹಿತ್ ಶೇಖರ್ ತಿವಾರಿ. ವೀಕ್ಷಕರೇ, ಇವತ್ತಿನ ಈ ಕಂಪ್ಲೀಟ್ ವಿಡಿಯೋ ಇವರ ಸುತ್ತಲೇ. ರೋಹಿತ್ ತಿವಾರಿ ತಮ್ಮ ಮನೆಯಲ್ಲೇ, ತಮ್ಮ ಬೆಡ್ರೂಮ್ ನಲ್ಲೇ ಬಹಳನೇ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ರು. ಇದೊಂದು ಹೈ ಪ್ರೊಫೈಲ್ ಕೇಸ್. ಹಾಗಿದ್ರೆ ಬನ್ನಿ, ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ದೆಹಲಿಯ ಡಿಫೆನ್ಸ್ ಕಾಲೋನಿಯಿಂದ. ಇದೊಂದು ಬಹಳನೇ ಪಾಶ್ ಏರಿಯಾ. ಇದೇ ಏರಿಯಾದಲ್ಲಿ ಈ ಮನೆ ಇರೋದು, ಶರ್ಮಾಸ್ C329. ಇದೇ ಮನೆಯಲ್ಲಿ ರೋಹಿತ್ ಶೇಖರ್ ತಿವಾರಿ ತಮ್ಮ ಫ್ಯಾಮಿಲಿಯೊಂದಿಗೆ ವಾಸವಾಗಿದ್ರು. ಮನೆಯಲ್ಲಿ ತಾಯಿ ಉಜ್ವಲಾ ಶರ್ಮಾ, ತಂದೆ ಎನ್ ಡಿ ತಿವಾರಿ, ದೊಡ್ಡ ಅಣ್ಣ ಸಿದ್ಧಾರ್ಥ್ ಶರ್ಮಾ, ಇನ್ನೂ ಕೆಲವು ಕೆಲಸದವರು ಒಟ್ಟಿಗೆ ವಾಸವಾಗಿದ್ರು. ಕೆಲವು ತಿಂಗಳ ಹಿಂದೆ ರೋಹಿತ್ ಶೇಖರ್ ಮದುವೆ ಕೂಡ ಆಗಿದ್ರು. ಹಾಗಾಗಿ ಅವರ ಪತ್ನಿ ಕೂಡ ಅದೇ ಮನೆಯಲ್ಲಿದ್ರು. ತಂದೆ ಎನ್ ಡಿ ತಿವಾರಿಯವರ ಬದುಕು ಬಹಳನೇ ಏರಿಳಿತಗಳಿಂದ ಕೂಡಿತ್ತು. ಸ್ವಲ್ಪ ಹಿಂದೆ ಹೋಗಿ ಅವರ ಬದುಕನ್ನ ನೋಡೋದಾದ್ರೆ, 1925ರಲ್ಲಿ ಉತ್ತರಾಖಂಡ್ನ ನೈನಿತಾಲ್ನಲ್ಲಿ ಜನಿಸಿದ ಎನ್ ಡಿ ತಿವಾರಿ ಈವರೆಗೂ 2 ರಾಜ್ಯಗಳಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಏಕೈಕ ವ್ಯಕ್ತಿ. ಇವರ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಆಫೀಸರ್ ಆಗಿದ್ರು. ನಂತರ ಅವರು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ತಾರೆ. ಉತ್ತರಾಖಂಡ್ನಲ್ಲೇ ಎನ್ ಡಿ ತಿವಾರಿ ಬಾಲ್ಯದ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ನಂತರ 1944ರಲ್ಲಿ ಅಲಹಾಬಾದ್ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ. ಇವರಿಗೆ ರಾಜಕೀಯದಲ್ಲಿ ಬಹಳನೇ ಆಸಕ್ತಿ ಇತ್ತು. ಅದರಂತೆ 1947ರಲ್ಲಿ ಅಲಹಾಬಾದ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ನಂತರ 1952ರಲ್ಲಿ ಮೊದಲ ಬಾರಿ ಉತ್ತರ ಪ್ರದೇಶದ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ MLA ಆಗ್ತಾರೆ. ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ತಿವಾರಿ ಅವರಿಗೆ ನೈನಿತಾಲ್ನಿಂದ ಟಿಕೆಟ್ ಕೊಟ್ಟಿತ್ತು. 1954ರಲ್ಲಿ ತಿವಾರಿಯವರ ಮದುವೆ ಆಗುತ್ತೆ, ಸುಶೀಲಾ ತಿವಾರಿ ಎಂಬ ಮಹಿಳೆಯೊಂದಿಗೆ. 1963ರಲ್ಲಿ ಎನ್ ಡಿ ತಿವಾರಿ ಕಾಂಗ್ರೆಸ್ ಪಾರ್ಟಿನ ಜಾಯ್ನ್ ಆಗ್ತಾರೆ. ಅಲ್ಲೂ ಕೂಡ ಇವರು MLA ಆಗ್ತಾರೆ. 1968ರಲ್ಲಿ ಎನ್ ಡಿ ತಿವಾರಿ ತಮ್ಮದೇ ಒಂದು ಸಂಸ್ಥೆಯನ್ನ ಸ್ಥಾಪಿಸ್ತಾರೆ, ಜವಾಹರ್ಲಾಲ್ ನೆಹರು ಯೂತ್ ಸೆಂಟರ್ ಅಂತ. ಇದೇ ಟೈಮ್ ನಲ್ಲಿ ದೆಹಲಿಯ ಕೃಷ್ಣ ಮೆನನ್ ಮಾರ್ಗ್ ನಲ್ಲಿ ಒಬ್ಬ ಪವರ್ಫುಲ್ ಮಂತ್ರಿ ವಾಸವಾಗಿದ್ರು, ಪ್ರೊಫೆಸರ್ ಶೇರ್ ಸಿಂಗ್. ಎನ್ ಡಿ ತಿವಾರಿ ಇವರನ್ನ ಮೀಟ್ ಮಾಡಲು ಹೋಗ್ತಾರೆ. ಯಾಕೆಂದ್ರೆ ಶೇರ್ ಸಿಂಗ್ ಕೇಂದ್ರದಲ್ಲಿ ಮಂತ್ರಿಯಾಗಿದ್ರು. ಸೊ ಈಗ ಕೇಂದ್ರದಲ್ಲಿ ತಮ್ಮ ಹೆಜ್ಜೆ ಇಡಲು ಶೇರ್ ಸಿಂಗ್ರ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದೇ ಕಾರಣಕ್ಕೆ ಎನ್ ಡಿ ತಿವಾರಿ ಶೇರ್ ಸಿಂಗ್ರ ಮನೆಗೆ ಬಂದು ಹೋಗೋದು ಮಾಡ್ತಿದ್ರು. ಈಗ ಇದೇ ಮನೆಯಲ್ಲಿ ಪ್ರೊಫೆಸರ್ ಶೇರ್ ಸಿಂಗ್ರ ಮಗಳು ಕೂಡ ವಾಸವಾಗಿದ್ರು, ಉಜ್ವಲಾ ಶರ್ಮಾ. ಇದೇ ಉಜ್ವಲಾ ಶರ್ಮಾ ರೋಹಿತ್ ಶೇಖರ್ರ ತಾಯಿ. 1970ರಲ್ಲಿ ಉಜ್ವಲಾ ಶರ್ಮಾರ ಮದುವೆ BL ಶರ್ಮಾ ಎಂಬ ವ್ಯಕ್ತಿಯೊಂದಿಗೆ ನಡೆದಿತ್ತು.
ಆ ಟೈಮ್ನಲ್ಲಿ ಉಜ್ವಲರಿಗೆ ಕೇವಲ 17 ವರ್ಷ ವಯಸ್ಸು. ಮುಂದೆ ಗಂಡ ಹೆಂಡತಿ ನಡುವೆ ಸಂಬಂಧ ಸರಿ ಬರದ ಕಾರಣ ಉಜ್ವಲರವರು BL ಶರ್ಮಾರನ್ನ ಬಿಟ್ಟು ತಮ್ಮ ತಂದೆಯ ಮನೆಗೆ ಬಂದು ನೆಲೆಸ್ತಾರೆ. ಆ ಟೈಮ್ನಲ್ಲಿ ಉಜ್ವಲರವರು ಪ್ರೆಗ್ನೆಂಟ್ ಕೂಡ ಆಗಿದ್ರು. ಅವರ ಹೊಟ್ಟೆಯಲ್ಲಿ ಸಿದ್ಧಾರ್ಥ್ ಶರ್ಮಾ ಇದ್ರು, ಅಂದ್ರೆ ರೋಹಿತ್ ಶೇಖರ್ರ ಅಣ್ಣ. ಸೊ ಈಗ ಉಜ್ವಲರವರು ತಂದೆ ಪ್ರೊಫೆಸರ್ ಶೇರ್ ಸಿಂಗ್ರ ಮನೆಯಲ್ಲೇ ಇದ್ದಿದ್ರಿಂದ, ಹಾಗೆ ND ತಿವಾರಿ ಆಗಾಗ ಮನೆಗೆ ಬಂದು ಹೋಗೋದು ಮಾಡ್ತಿದ್ದಿದ್ರಿಂದ ಇವರಿಬ್ಬರಿಗೂ ಪರಿಚಯವಾಗುತ್ತೆ. ND ತಿವಾರಿಗೆ ಆಲ್ರೆಡಿ ಮದುವೆಯಾಗಿದ್ರು, ಮಕ್ಕಳಿರ್ಲಿಲ್ಲ. ಇತ್ತ ಉಜ್ವಲರವರು ತಮ್ಮ ಗಂಡನಿಂದ ದೂರ ಇದ್ರು, ಆದ್ರೆ ಅವರಿಗೊಬ್ಬ ಮಗ ಇದ್ದ. ಮುಂದೆ ಉಜ್ವಲರವರು ದೆಹಲಿ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ್ನ ಲೆಕ್ಚರರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಅದರ ಜೊತೆಗೆ ಇವರಿಗೆ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳನೇ ಆಸಕ್ತಿ ಇತ್ತು. ವಿದೇಶಗಳಲ್ಲೂ ಬಹಳಷ್ಟು ಪ್ರೋಗ್ರಾಂಗಳನ್ನ ಮಾಡಿದ್ರು. ನಂತರ ತಿವಾರಿಯವರ ಸಲಹೆ ಮೇರೆಗೆ ಉಜ್ವಲ ಯೂತ್ ಕಾಂಗ್ರೆಸ್ಗೆ ಕೂಡ ಜಾಯ್ನ್ ಆಗ್ತಾರೆ. ಆಕ್ಚುಲಿ ND ತಿವಾರಿ ಯೂತ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಉಜ್ವಲ ಆಸ್ ಎ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಆಗಿ ಜಾಯ್ನ್ ಆಗ್ತಾರೆ. ಈಗ ಇಲ್ಲಿಂದ ಇಬ್ಬರ ಒಡನಾಟ ಹೆಚ್ಚಾಯ್ತು. ಬಹಳಷ್ಟು ಟೈಮ್ ಒಟ್ಟಿಗೆ ಕಳೆಯೋಕೆ ಶುರು ಮಾಡಿದ್ರು. ಉಜ್ವಲ ಶರ್ಮಾರ ಪೋಷಕರು ಬಹಳನೇ ಸರಳವಾಗಿದ್ರು. ಮಕ್ಕಳಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಆಗ್ತಿರ್ಲಿಲ್ಲ. ಮನೆಯಲ್ಲೂ ಕೂಡ ND ತಿವಾರಿಯವರು ಉಜ್ವಲರೊಂದಿಗೆ ಮಾತಾಡ್ತಿದ್ರೆ ಯಾರಿಗೂ ಅದರಿಂದ ಏನೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ND ತಿವಾರಿ ಬಹಳಷ್ಟು ಸರ್ತಿ ಉಜ್ವಲರ ಬಳಿ ನನಗೆ ಮಕ್ಕಳಿಲ್ಲ, ಮಕ್ಕಳು ಬೇಕು ಅಂತ ಹೇಳ್ತಾನೆ ಇದ್ರು. ಆದ್ರೆ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ND ತಿವಾರಿಯವರ ಪತ್ನಿಯಿಂದ ತಾಯಿ ಆಗಲು ಆಗ್ತಿರ್ಲಿಲ್ಲ. ಅವರಿಗೆ ಕ್ಯಾನ್ಸರ್ ಇತ್ತು. ದೇಶದಲ್ಲಿ ಎಮರ್ಜೆನ್ಸಿ ಇಂಪೋಸ್ ಮಾಡಿದ ನಂತರ 1975ರಲ್ಲಿ ಉಜ್ವಲರ ತಂದೆ ಶೇರ್ ಸಿಂಗ್ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಜನತಾ ದಳವನ್ನ ಸೇರ್ಕೋತಾರೆ. 1976ರಲ್ಲಿ ND ತಿವಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಜಾಸ್ತಿ ಜವಾಬ್ದಾರಿ ಪ್ರಜೆಗಳ ಮಧ್ಯೆ ಇರೋದು ಹೆಚ್ಚಾಗ್ತಿದ್ದಂತೆ ಉಜ್ವಲರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಆದ್ರೆ ಅದರ ನೆಕ್ಸ್ಟ್ ಇಯರ್ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿತಾರೆ. ಈಗ ಮತ್ತೆ ಉಜ್ವಲರ ಬಳಿ ಸಮಯ ಕಳೆಯೋಕೆ ಸ್ಟಾರ್ಟ್ ಮಾಡ್ತಾರೆ. 1977-78ರ ಕಾಲಘಟ್ಟದಲ್ಲಿ 24 ವರ್ಷದ ಉಜ್ವಲ ಶರ್ಮಾ ಹಾಗೆ 52 ವರ್ಷದ ND ತಿವಾರಿಯವರ ನಡುವೆ ಬಹಳನೇ ಗಾಢವಾದ ಸಂಬಂಧ ಬೆಳೆಯುತ್ತೆ. ಅಂದ ಹಾಗೆ ಇವರಿಬ್ಬರ ನಡುವೆ 28ರಿಂದ 30 ವರ್ಷಗಳ ಗ್ಯಾಪ್ ಇತ್ತು. ಇದರ ನಂತರವೇ ರೋಹಿತ್ ಶೇಖರ್ ಹುಟ್ಟಿದ್ದು. ಈಗ ಉಜ್ವಲ ಶರ್ಮಾ ತಮ್ಮ ಗಂಡನಿಂದ ದೂರವೇ ಇದ್ರು. ಹಾಗಿದ್ದು ಈ ಎರಡನೇ ಮಗು ಹೇಗೆ ಆಯ್ತು ಅಂತ ಜನ ಪ್ರಶ್ನಿಸೋಕೆ ಶುರು ಮಾಡ್ತಾರೆ. ಈ ಮಗುವಿಗೆ ತಂದೆ ಯಾರು ಅಂತ. ಯಾವಾಗ ರೋಹಿತ್ ಶೇಖರ್ ಜನ್ಮ ತಾಳ್ತಾರೋ ಆಗ ND ತಿವಾರಿ ಬಹಳನೇ ಖುಷಿಯಾಗಿದ್ರು. ಒಬ್ಬ ತಂದೆಯಾಗಿ ಆ ಮಗುವನ್ನ ಬಹಳನೇ ಪ್ರೀತಿಸ್ತಿದ್ರು, ಕೇರ್ ಮಾಡ್ತಿದ್ರು. ಆದ್ರೆ ಕಾಲ ಕಳೀತಾ ಕಳೀತಾ ಒಂದು ಕಡೆ ಆ ಮಗು ಬೆಳೆದು ದೊಡ್ಡದಾಗ್ತಾ ಹೋಯ್ತು. ಇನ್ನೊಂದು ಕಡೆ ND ತಿವಾರಿಯವರ ಪೊಲಿಟಿಕಲ್ ಕೆರಿಯರ್ ಕೂಡ ಬೆಳೀತಾ ಹೋಯ್ತು. ಇದರ ಪರಿಣಾಮ ND ತಿವಾರಿ ಉಜ್ವಲ ಹಾಗೂ ರೋಹಿತ್ ರಿಂದ ದೂರ ಆಗ್ತಾ ಬರ್ತಾರೆ. ಇದಕ್ಕೆ ಮತ್ತೊಂದು ಕಾರಣ ಅಂದ್ರೆ ND ತಿವಾರಿ ಹಾಗೆ ಉಜ್ವಲ ಶರ್ಮಾ ಅಫಿಷಿಯಲ್ ಆಗಿ ಮದುವೆ ಆಗಿರಲಿಲ್ಲ. ಈ ವಿಷಯ ಮೀಡಿಯಾಗಳಿಗೆ ತಿಳಿದ್ರೆ ತನ್ನ ಹೆಸರು ಸಮಾಜದಲ್ಲಿ ಹಾಳಾಗುತ್ತೆ ಅನ್ನೋ ಭಯ ND ತಿವಾರಿ ಅವರಿಗಿತ್ತು. 1991ರಲ್ಲಿ ND ತಿವಾರಿಯವರ ಪತ್ನಿ ಕ್ಯಾನ್ಸರ್ ನಿಂದಾಗಿ ತೀರ್ಕೋತಾರೆ. ಈ ಸಮಯದಲ್ಲಿ ND ತಿವಾರಿ ಒಬ್ಬಂಟಿ ಆಗ್ತಾರೆ. ಆಗ ಉಜ್ವಲ ಶರ್ಮಾ ND ತಿವಾರಿಯವರ ಬಳಿ ಬಂದು ನಮ್ಮ ಸಂಬಂಧಕ್ಕೆ ಒಂದು ಹೆಸರು ಕೊಡಿ, ನನ್ನನ್ನ ಪತ್ನಿಯಾಗಿ ಸ್ವೀಕರಿಸಿ, ರೋಹಿತ್ ನನ್ನ ನಿಮ್ಮ ಮಗ ಅಂತ ಒಪ್ಕೊಳ್ಳಿ ಅಂತಾರೆ. ಆದ್ರೆ ಆಗ್ಲೂ ND ತಿವಾರಿ ಉಜ್ವಲರನ್ನ ಒಪ್ಕೊಳ್ಳಿಲ್ಲ. ಇತ್ತ ರೋಹಿತ್ಗೆ ಬಾಲ್ಯದ ಬದುಕು ಬಹಳನೇ ಕಷ್ಟಕರವಾಗಿತ್ತು. ನಿನ್ನ ತಂದೆ ಯಾರು, ಅವರ ಹೆಸರೇನು, ಈ ಹುಡುಗನಿಗೆ ತಂದೆಯೇ ಇಲ್ಲ ಅಂತ ಜನ ಆಡ್ಕೋತಿದ್ರು. ಇಷ್ಟೊತ್ತಿಗಾಗ್ಲೇ ND ತಿವಾರಿ ಬಹಳನೇ ಪವರ್ಫುಲ್ ಪೊಲಿಟಿಕಲ್ ಲೀಡರ್ ಆಗಿದ್ರು. 3 ಬಾರಿ CM ಆಗಿದ್ರು. ಉತ್ತರ ಪ್ರದೇಶದಿಂದ ಉತ್ತರಾಖಂಡ್ ಸಪರೇಟ್ ಆದ್ಮೇಲೆ ಉತ್ತರಾಖಂಡ್ಗೂ CM ಆಗಿದ್ರು. ಹಲವಾರು ಬಾರಿ ಕೇಂದ್ರದಲ್ಲೂ ಮಂತ್ರಿಯಾಗಿದ್ರು. ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಲೀಡರ್ ಆಗಿದ್ರು. ಮುಂದೆ ರೋಹಿತ್ ಶೇಖರ್ ಹಾಗೂ ಉಜ್ವಲ ಶರ್ಮಾ ಬಹಳಷ್ಟು ಕಷ್ಟಪಡ್ತಾರೆ ND ತಿವಾರಿಯವರೊಂದಿಗೆ ಅಫಿಷಿಯಲಿ ಸಂಬಂಧ ಕಟ್ಕೊಳ್ಳೋಕೆ. ವೀಕ್ಷಕರೇ, ಮುಂದೆ ND ತಿವಾರಿ ರೋಹಿತ್ ಶೇಖರ್ ಹಾಗೂ ಉಜ್ವಲರನ್ನ ಹೇಗೆ ಒಪ್ಕೊಂಡ್ರು ಅಂತ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗತ್ತೆ. ಆದ್ರೆ ಸದ್ಯಕ್ಕೆ ಈಗ ND ತಿವಾರಿ ರೋಹಿತ್ ಹಾಗೂ ಉಜ್ವಲರನ್ನ ಒಪ್ಕೊಂಡಿದ್ರು. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ರು. ಎಲ್ಲರೂ ಇದೇ ಮನೆಯಲ್ಲೇ ವಾಸವಾಗಿದ್ರು. 2019ರ ಟೈಮ್ ಲೈನ್ಗೆ ಈ ಮನೆಯ ವ್ಯಾಲ್ಯೂ 20 ಕೋಟಿಗೂ ಅಧಿಕವಾಗಿತ್ತು. ಈಗ ಏಪ್ರಿಲ್ 10, 2019ರ ದಿನ. ಅವತ್ತು ರೋಹಿತ್ ಶೇಖರ್ ಹಾಗೆ ತಾಯಿ ದೆಹಲಿಯಿಂದ ಉತ್ತರಾಖಂಡ್ಗೆ ಹೊರಡ್ತಾರೆ. ಕಾರಣ ಲೋಕಸಭಾ ಎಲೆಕ್ಷನ್. ಏಪ್ರಿಲ್ 11ಕ್ಕೆ ಮೊದಲ ಹಂತದ ಎಲೆಕ್ಷನ್ ಕಂಪ್ಲೀಟ್ ಆಗ್ತಿತ್ತು. ಸೊ ಹಾಗಾಗಿ ತಾಯಿ ಮತ್ತು ಮಗ ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ವೋಟ್ ಹಾಕಲು ಹೊರಟಿದ್ರು. ಅಂದು 2 ಕಾರ್ನಲ್ಲಿ ಹೊರಟಿದ್ರು. ರೋಹಿತ್ ನ ಕಾರ್ನಲ್ಲಿ ಅವರ ಡ್ರೈವರ್ ಅಖಿಲೇಶ್, ಪಕ್ಕದಲ್ಲಿ ಮನೆಯ ನೌಕರ ಗೋಲು, ಹಿಂದಿನ ಸೀಟ್ ನಲ್ಲಿ ರೋಹಿತ್ ಶೇಖರ್, ಅವರ ಪಕ್ಕದಲ್ಲಿ ಅವರ ಒಬ್ಬ ರಿಲೇಟಿವ್ ಕೂಡ ಕೂತಿದ್ರು. ಇನ್ನೊಂದು ಕಾರ್ನಲ್ಲಿ ತಾಯಿ ಹಾಗೆ ಡ್ರೈವರ್ ಮಾತ್ರ ಕೂತಿದ್ರು.
ಕೆಲವು ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ಅಣ್ಣ ಸಿದ್ಧಾರ್ಥ್ ಕೂಡ ಅದೇ ಕಾರ್ನಲ್ಲಿ ಕೂತಿದ್ರು ಅನ್ನಲಾಗಿದೆ. ಏಪ್ರಿಲ್ 10ಕ್ಕೆ ಎಲ್ಲರೂ ಉತ್ತರಾಖಂಡ್ಗೆ ಹೋಗ್ತಾರೆ. 11ಕ್ಕೆ ವೋಟ್ ಹಾಕ್ತಾರೆ. ನಂತರ ಅವರದೇ ಮನೆ ಉತ್ತರಾಖಂಡ್ನಲ್ಲಿ ಇದ್ದಿದ್ರಿಂದ ಕೆಲವು ದಿನ ಅಲ್ಲೇ ಉಳ್ಕೋತಾರೆ. ನಂತರ ಏಪ್ರಿಲ್ 15ಕ್ಕೆ ಮತ್ತೆ ದೆಹಲಿಗೆ ವಾಪಸ್ ಹೊರಡ್ತಾರೆ. ದೆಹಲಿಯಿಂದ ಹೊರಡುವಾಗ ಯಾರ್ಯಾರು ಯಾವ ಕಾರ್ನಲ್ಲಿ ಕೂತ್ಕೊಂಡು ಬಂದಿದ್ರೋ ಅದೇ ತರ ವಾಪಸ್ ಹೋಗುವಾಗ್ಲೂ ಕೂತ್ಕೋತಾರೆ. ಇದೊಂದು 6ರಿಂದ 7 ಗಂಟೆಯ ಜರ್ನಿ. ದೆಹಲಿಯ ಮನೆಯಲ್ಲಿ ರೋಹಿತ್ರ ಪತ್ನಿ ಎಲ್ಲರ ಬರುವಿಕೆಗಾಗಿ ವೇಟ್ ಮಾಡ್ತಿದ್ರು. ಅವರ ಹೆಸರು ಅಪೂರ್ವ ಶುಕ್ಲಾ ತಿವಾರಿ. ಇವರಿಗೆ 35 ವರ್ಷ ವಯಸ್ಸು. ರೋಹಿತ್ ಹಾಗೂ ಅಪೂರ್ವರ ಪರಿಚಯ ಮ್ಯಾಟ್ರಿಮನಿ ಸೈಟ್ ಮೂಲಕ ಆಗಿತ್ತು. ನಂತರ ಇಬ್ಬರಲ್ಲೂ ಪ್ರೀತಿ ಆಯಿತು. ನಂತರ ಎಲ್ಲರ ಒಪ್ಪಿಗೆ ಮೇರೆಗೆ ಮದುವೆ ಕೂಡ ಮಾಡ್ಕೋತಾರ. ಈಗ ಏಪ್ರಿಲ್ 15ರ ದಿನ ಸಂಜೆ ಅಪೂರ್ವ ರೋಹಿತ್ಗೆ ಕಾಲ್ ಮಾಡಿ ರಾತ್ರಿಗೆ ಏನ್ ಅಡಿಗೆ ಮಾಡಿಸ್ಲಿ ಅಂತ ಕೇಳ್ತಾರೆ. ಅಂದು ರಾತ್ರಿ 10:30ರ ಹೊತ್ತಿಗೆ ರೋಹಿತ್ ಹಾಗೂ ಉಜ್ವಲ ಶರ್ಮಾ ಇದ್ದಂತಹ ಕಾರ್ ಈ ಡಿಫೆನ್ಸ್ ಕಾಲೋನಿಗೆ ತಲುಪುತ್ತೆ. ರೋಹಿತ್ ಶೇಖರ್ ಮನೆ ಒಳಗಡೆ ಹೋದ್ರೆ ತಾಯಿ ಉಜ್ವಲ ತಮ್ಮ ರಿಲೇಟಿವ್ ನೊಂದಿಗೆ ಅವರ ಮನೆಗೆ ಹೋಗ್ತಾರೆ. ಅದೊಂದು ಸರ್ಕಾರಿ ಬಂಗಲೆ. ಅಲ್ಲಿ ಉಜ್ವಲರ ರಿಲೇಟಿವ್ ಅವರ ಮಗನೊಂದಿಗೆ ವಾಸವಾಗಿದ್ರು. ಈ ಫ್ಯಾಮಿಲಿ ಉಜ್ವಲರಿಗೆ ಬಹಳನೇ ಹತ್ತಿರದ ಸಂಬಂಧ. ಕಷ್ಟ ಕಾಲದಲ್ಲಿ ಜೊತೆಗೆ ಇದ್ದವರು. ಸೊ ಹಾಗಾಗಿ ಉಜ್ವಲರಿಗೆ ಇವರ ಮೇಲೆ ಬಹಳನೇ ನಂಬಿಕೆ ಇತ್ತು. ಮನೆಗೆ ಬಂದ ರೋಹಿತ್ ಬಹಳನೇ ಕುಡಿದಿದ್ರು. ಮನೆಯ ಕೆಲಸದವರು ಹಾಗೋ ಹೀಗೋ ರೋಹಿತ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈವನ್ ರೋಹಿತ್ರ ಪತ್ನಿ ಅಪೂರ್ವ ಅವರಿಗೆ ವಿಡಿಯೋ ಕಾಲ್ ಮಾಡಿ ನೋಡಿದಾಗ್ಲೂ ರೋಹಿತ್ ಕಾರ್ನೊಳಗಡೆನೆ ಕುಡಿತಿದ್ರು. ಲಾಂಗ್ ಜರ್ನಿ ಮಾಡಿ ಬಂದಿದ್ದ ರೋಹಿತ್ ಫ್ರೆಶ್ ಅಪ್ ಆಗಿ ರಾತ್ರಿ 11 ಗಂಟೆಯ ಸುಮಾರಿಗೆ ಡಿನ್ನರ್ ಮುಗಿಸಿ ತಮ್ಮ ರೂಮ್ಗೆ ಹೋಗಿ ಮಲ್ಕೋತಾರೆ. ಅವರ ರೂಮ್ ಮನೆಯ ಫಸ್ಟ್ ಫ್ಲೋರ್ ನಲ್ಲಿತ್ತು. ಈಗ ನೆಕ್ಸ್ಟ್ ಡೇ ಅಂದ್ರೆ ಏಪ್ರಿಲ್ 16 ಮನೆಯಲ್ಲಿ ಎಲ್ರೂ ಬೇಗ ಎದ್ದು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ಆದ್ರೆ ರೋಹಿತ್ ಶೇಖರ್ ತಮ್ಮ ರೂಮ್ ನಿಂದ ಹೊರಬರ್ಲಿಲ್ಲ. ರೋಹಿತ್ಗೆ ಇನ್ಸೋಮ್ನಿಯಾ ಎಂಬ ಕಾಯಿಲೆ ಇತ್ತು. ಅದರಿಂದಾಗಿ ಬೇಗ ನಿದ್ರೆ ಬರ್ತಿರ್ಲಿಲ್ಲ. ಹಾಗಾಗಿ ರಾತ್ರಿ ಇಡೀ ಎಚ್ಚರನೇ ಇರ್ತಿದ್ದ ರೋಹಿತ್ ಹಗಲಲ್ಲಿ ಬಹಳನೇ ಹೊತ್ತು ಮಲ್ಕೋತಿದ್ರು. ಆಲ್ಮೋಸ್ಟ್ ಮಧ್ಯಾಹ್ನ 2-3 ಗಂಟೆಗೆ ಏಳ್ತಿದ್ರು. ಮನೆಯಲ್ಲಿದ್ದ ಎಲ್ರಿಗೂ ಈ ವಿಷಯ ಗೊತ್ತಿತ್ತು. ಹಾಗಾಗಿ ಸ್ಟಾರ್ಟಿಂಗ್ ನಲ್ಲಿ ಯಾರಿಗೂ ಏನೂ ಡೌಟ್ ಬರಲಿಲ್ಲ. ಪತ್ನಿ ಅಪೂರ್ವ ಮನೆಯ ಫಸ್ಟ್ ಫ್ಲೋರ್ ನಲ್ಲೇ ಮಲಗ್ತಿದ್ರು, ಆದ್ರೆ ಬೇರೆ ರೂಮ್ ನಲ್ಲಿ. ಇವತ್ತು ಕೂಡ ರೋಹಿತ್ ಎಂದಿನಂತೆ ಮಲಗೇ ಇದ್ರು. 11 ಗಂಟೆಯ ಸುಮಾರಿಗೆ ಅಪೂರ್ವ ಫ್ರೆಶ್ ಆಗಿ ಕೆಳಗೆ ಬರ್ತಾರೆ. ನಿಧಾನವಾಗಿ ಮಧ್ಯಾಹ್ನ ಆಗತ್ತೆ. ಆದ್ರೆ ರೋಹಿತ್ ಇನ್ನೂ ಎದ್ದೇ ಇರಲಿಲ್ಲ. ಸುಮಾರು ಮಧ್ಯಾಹ್ನ 2:30ರಿಂದ 3 ಗಂಟೆಯ ಟೈಮ್ ನಲ್ಲಿ ತಾಯಿ ಉಜ್ವಲ ಕೂಡ ಮನೆಗೆ ಬರ್ತಾರೆ. ಅವರ ಹೆಬ್ಬೆರಳಲ್ಲೇನೋ ಸಮಸ್ಯೆ ಇದ್ದಿದ್ರಿಂದ ಡಾಕ್ಟರ್ಗೆ ತೋರಿಸಲು ಹೋಗ್ಬೇಕಾಗಿತ್ತು. ಹಾಗಾಗಿ ಉಜ್ವಲ ತಮ್ಮ ಅಸಿಸ್ಟೆಂಟ್ ನ ಬಳಿ ಹಾಸ್ಪಿಟಲ್ಗೆ ಫೋನ್ ಮಾಡಿಸಿ ಅಪಾಯಿಂಟ್ಮೆಂಟ್ ತಗೋತಾರೆ. ಅದೇ ದಿನ 4:45ರ ಸಂಜೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಇದೇ ಟೈಮ್ಗೆ ಉಜ್ವಲರವರು ಅಪೂರ್ವಗೆ ಫೋನ್ ಮಾಡಿ ರೋಹಿತ್ ಎದ್ದಿದ್ದಾನ, ಇನ್ನು ಮಲಗೆ ಇದ್ದಾನ ಅಂತ ಕೇಳ್ತಾರೆ. ಅದಕ್ಕೆ ಅಪೂರ್ವ ಹೇಳ್ತಾರೆ ರೋಹಿತ್ ಇನ್ನು ಕೆಳಗೆ ಬಂದಿಲ್ಲ, ಮೇ ಬಿ ಮಲಗೆ ಇರಬೇಕು ಅಂತಾರೆ. ಉಜ್ವಲ ಅನ್ಕೋತಾರೆ ನೆನ್ನೆ ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗಿರ್ಬೇಕು, ಹಾಗಾಗಿ ಇನ್ನು ಮಲಗೆ ಇದ್ದಾನೆ ಅಂತ. ಇದರ ಮಧ್ಯೆಯೂ ಮನೆಯಲ್ಲಿ ಕೆಲಸದವರು ಹೋಗಿ ರೂಮ್ ಬಾಗಿಲ ಬಳಿ ನೋಡಿದ್ರು. ಆಗ ರೋಹಿತ್ ಇನ್ನು ಮಲಗೆ ಇದ್ರು. ಈಗ ಸಂಜೆ ಆಗತ್ತೆ. ಇನ್ನು ಎಷ್ಟೊತ್ತು ಮಲಗೋದು ಅಂತ ಅಂದ್ಕೊಂಡ ಪತ್ನಿ ಅಪೂರ್ವ ತಮ್ಮ ಮನೆಯ ಕೆಲಸದವನಾಗಿದ್ದ ಗೋಲುವನ್ನ ರೋಹಿತ್ನ ರೂಮ್ಗೆ ಕಳಿಸ್ತಾರೆ, ಹೋಗಿ ಎಬ್ರಿಸು ಅಂತ. ಗೋಲು ರೋಹಿತ್ರ ರೂಮ್ಗೆ ಹೋಗ್ತಾನೆ. ರೂಮ್ನ ಬಾಗಿಲು ಆಲ್ರೆಡಿ ಓಪನ್ ಆಗಿ ಇತ್ತು. ಗೋಲು ಡೋರ್ನ ತಳ್ಳಿ ಒಳಗೆ ಹೋಗ್ತಾನೆ. ಬೆಡ್ನ ಮೇಲೆ ರೋಹಿತ್ ಮಲಗೇ ಇದ್ರು, ಆದ್ರೆ ಮುಖ ಕಾಣಿಸ್ತಿರ್ಲಿಲ್ಲ. ಬೆಡ್ಶೀಟ್ ಕವರ್ ಮಾಡ್ಕೊಂಡಿದ್ರು. ಈಗ ಗೋಲು ಹತ್ತಿರ ಹೋಗಿ ರೋಹಿತ್ರ ಮುಖ ನೋಡ್ತಾನೆ. ಮೂಗಲ್ಲಿ ರಕ್ತ ಹರಿತಿತ್ತು. ಸ್ವಲ್ಪವೂ ಅಲುಗಾಡುತ್ತಿಲ್ಲ. ಉಸಿರಾಟ ಕೂಡ ಇಲ್ಲ. ನಿಂತ ಜಾಗದಲ್ಲಿ ಗೋಲುವಿನ ಕಾಲುಗಳು ನಡುಗೋಕೆ ಶುರುವಾಗಿತ್ತು. ಕಿರಿಚಾಡೋಕೆ ಶುರು ಮಾಡ್ತಾನೆ. ಮನೆಯಲ್ಲಿದ್ದ ಎಲ್ಲರೂ ರೋಹಿತ್ನ ರೂಮ್ನತ್ತ ಓಡಿ ಬರ್ತಾರೆ. ಕೊನೆಗೂ ರೋಹಿತ್ಗೆ ಏನಾಗಿತ್ತು? ಉಜ್ವಲ ಶರ್ಮರವರು ಹಾಸ್ಪಿಟಲ್ ನಲ್ಲಿದ್ರು. ಮನೆಯಿಂದ ಫೋನ್ ಮಾಡಿ ಅವರಿಗೆ ವಿಷಯ ತಿಳಿಸಲಾಗುತ್ತೆ. ಹೆದರಿಕೊಂಡ ಅವರು ಹಾಸ್ಪಿಟಲ್ ನಿಂದಲೇ ಆಂಬ್ಯುಲೆನ್ಸ್ ಕರ್ಕೊಂಡು ರೋಹಿತ್ರ ಮನೆಗೆ ಬರ್ತಾರೆ. ಅಲ್ಲಿ ಆಲ್ರೆಡಿ ಮನೆಯವರೆಲ್ಲ ರೋಹಿತ್ರನ್ನ ಕಾರ್ನೊಳಗೆ ಕೂರಿಸ್ತಿದ್ರು. ನಂತರ ಕಾರ್ನಿಂದ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. 4:45ರ ಹೊತ್ತಿಗೆ ಡಾಕ್ಟರ್ಗಳು ರೋಹಿತ್ರನ್ನ ಚೆಕ್ ಮಾಡಿ ಮೃತ ಅಂತ ಘೋಷಿಸ್ತಾರೆ. ಈ ವಿಷಯ ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಯಾರಿಂದಲೂ ನಂಬಲಾಗಿರಲಿಲ್ಲ. ಆಕ್ಚುಲಿ ರೋಹಿತ್ಗೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಇತ್ತು. 2007ರಲ್ಲಿ ಒಮ್ಮೆ ರೋಹಿತ್ಗೆ ಹೃದಯಾಘಾತ ಕೂಡ ಆಗಿತ್ತು. ಅದರ ನಂತರ ರೋಹಿತ್ಗೆ ಓಪನ್ ಹಾರ್ಟ್ ಸರ್ಜರಿ ಕೂಡ ಆಗಿತ್ತು. ಅದು ಅಲ್ಲದೆ ಕಳೆದ 35 ವರ್ಷಗಳಿಂದ ಒಬ್ಬ ಮಗನಾಗಿ ರೋಹಿತ್ ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದ್ರು. ಅಷ್ಟೇ ಅಲ್ಲದೆ ಇನ್ಸೋಮ್ನಿಯಾ ಕೂಡ ಇತ್ತು. ಅದರ ಜೊತೆಗೆ ಕುಡಿತದ ಚಟಕ್ಕೂ ದಾಸನಾಗಿದ್ರು. ರೋಹಿತ್ರ ಬಗ್ಗೆ ಹೇಳೋದಾದ್ರೆ, ರೋಹಿತ್ರ ತಾಯಿ ಉಜ್ವಲ ಶರ್ಮಾರಿಗೆ ಅವರ ಪತಿ BL ಶರ್ಮಾರಿಂದ ಡೈವರ್ಸ್ ಆಗಿರಲಿಲ್ಲ. ಅವರಿಬ್ರು ಜಸ್ಟ್ ಸಪರೇಟ್ ಆಗಿ ವಾಸಿಸ್ತಿದ್ರು ಅಷ್ಟೇ. ನಂತರ 2006ರಲ್ಲಿ ಅಫಿಷಿಯಲಿ ಡೈವರ್ಸ್ ತಗೋತಾರೆ. ಇದಾದ ನಂತರ
ರೋಹಿತ್ ಎನ್ ಡಿ ತಿವಾರಿಯವರ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಭಾಗವಹಿಸೋಕೆ ಸ್ಟಾರ್ಟ್ ಮಾಡ್ತಾರೆ, ತನ್ನ ತಂದೆಯ ಹೆಸರನ್ನ ಪಡ್ಕೊಳ್ಳೋಕೆ. 2007 2009ರಲ್ಲಿ ಎನ್ ಡಿ ತಿವಾರಿಯವರು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ರು. ಇದೇ ಟೈಮ್ ನಲ್ಲಿ ಅಂದ್ರೆ 2008ರಲ್ಲಿ ರೋಹಿತ್ ಶೇಖರ್ ಎನ್ ಡಿ ತಿವಾರಿಯವರ ಮೇಲೆ ಪೆಟರ್ನಿಟಿ ಸೂಟ್ ನ ದೆಹಲಿ ಹೈಕೋರ್ಟ್ ನಲ್ಲಿ ಹಾಕ್ತಾರೆ. ಅಂದ್ರೆ ಎನ್ ಡಿ ತಿವಾರಿ ನನ್ನ ತಂದೆ, ನನಗೆ ತಂದೆಯ ಹಕ್ಕು ಬೇಕು ಅಂತ ಇದಕ್ಕಾಗಿ DNA ಟೆಸ್ಟ್ ಮಾಡಿಸುವಂತೆ ಕೋರ್ಟ್ಗೆ ಮೊರೆ ಹೋಗ್ತಾರೆ. 2009ರಲ್ಲಿ ಎನ್ ಡಿ ತಿವಾರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಕ್ಕೆ ಕಾರಣ ಕೊಟ್ಟಿದ್ದು ಆರೋಗ್ಯ ಸಮಸ್ಯೆ ಹಾಗೆ ಪರ್ಸನಲ್ ಪ್ರಾಬ್ಲಮ್ ಅಂತ. ಆದ್ರೆ ಇಲ್ಲಿ ಮಗ ಅಪ್ಪನ ವಿರುದ್ಧವೇ ಕೇಸ್ ಫೈಲ್ ಮಾಡಿದ್ದ. ಜೊತೆಗೆ ತೆಲುಗು ನ್ಯೂಸ್ ಚಾನೆಲ್ ನಲ್ಲಿ ಎನ್ ಡಿ ತಿವಾರಿಯವರ CD ಕೂಡ ರಿಲೀಸ್ ಮಾಡಿದ್ರು. ಅದರಲ್ಲಿ ಅವರು 3 ಮಹಿಳೆಯರೊಂದಿಗೆ ಸಿಕ್ಕಿ ಹಾಕಿಕೊಂಡಿದ್ರು. ಇದರಿಂದಾಗಿ ರಾಜಕೀಯ ವಲಯದಲ್ಲಿ ಸಂಚಲನವೇ ಉಂಟಾಗಿತ್ತು. ಅದರಿಂದಲೇ ಎನ್ ಡಿ ತಿವಾರಿಯವರು ರಾಜೀನಾಮೆ ಕೊಟ್ಟಿದ್ದು. ಇದಾದ ನಂತರ ಎನ್ ಡಿ ತಿವಾರಿ ಕಂಪ್ಲೀಟ್ ಆಗಿ ಆಕ್ಟಿವ್ ಪಾಲಿಟಿಕ್ಸ್ ನಿಂದ ಹೊರಬರ್ತಾರೆ. ಇತ್ತ ರೋಹಿತ್ ಶೇಖರ್ ಆರೋಪವನ್ನ ಎನ್ ಡಿ ತಿವಾರಿಯವರು ತಳ್ಳಿ ಹಾಕೊಂಡೇ ಬರ್ತಾರೆ, ಈತ ನನ್ನ ಮಗ ಅಲ್ಲ ಅಂತ. ನಂತರ 2010ರಲ್ಲಿ ರೋಹಿತ್ ಶೇಖರ್ ಹಾಗೆ BL ಶರ್ಮಾರ DNA ಟೆಸ್ಟಿಂಗ್ ಮಾಡಿಸಲಾಯಿತು. ಇದರಲ್ಲಿ ಇವರಿಬ್ಬರು ತಂದೆ ಮಗ ಅಲ್ಲ ಅಂತ ಪ್ರೂವ್ ಆಗುತ್ತೆ. ಅಂದ್ರೆ DNA ಮ್ಯಾಚ್ ಆಗಲ್ಲ. ಈಗ ಕೋರ್ಟ್ ಎನ್ ಡಿ ತಿವಾರಿಯವರ ಮೇಲೆ ಒತ್ತಡ ಹಾಕೋಕೆ ಶುರು ಮಾಡುತ್ತೆ, ನೀವು ನಿಮ್ಮ DNA ಟೆಸ್ಟಿಂಗ್ ಮಾಡಿಸಿ ಅಂತ. ಆದ್ರೆ ತಿವಾರಿಯವರು ಒಪ್ಕೋತಾನೆ ಇರಲಿಲ್ಲ. ಆದ್ರೆ 2012ರಲ್ಲಿ ಕೋರ್ಟ್ನ ಆದೇಶದ ಮೇರೆಗೆ ಸ್ಯಾಂಪಲ್ಸ್ ಗಳನ್ನ ಕೊಡ್ಲೇಬೇಕಾಯ್ತು. ಆಗ ಎನ್ ಡಿ ತಿವಾರಿಯವರು ಕೋರ್ಟ್ಗೆ ಮನವಿ ಮಾಡ್ಕೋತಾರೆ, ಇದು ನನ್ನ ವೈಯಕ್ತಿಕ ವಿಚಾರ, ಹಾಗಾಗಿ ಇದನ್ನ ಪಬ್ಲಿಕ್ ಮಾಡಬೇಡಿ, ಕ್ಲೋಸ್ ರೂಮ್ ನಲ್ಲೇ ಇದರ ತೀರ್ಪನ್ನ ಪ್ರಕಟಿಸಬೇಕು ಅಂತ ಕೋರ್ಟ್ನ ಕೇಳ್ಕೋತಾರೆ. ಆದ್ರೆ ಕೋರ್ಟ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಹೈದರಾಬಾದ್ ಫಾರೆನ್ಸಿಕ್ ಲ್ಯಾಬ್ ನಲ್ಲಿ DNA ಸ್ಯಾಂಪಲ್ಸ್ ಗಳನ್ನ ಟೆಸ್ಟಿಂಗ್ ಆಗುತ್ತೆ ಮತ್ತು ಅದರಲ್ಲಿ ಎನ್ ಡಿ ತಿವಾರಿ ಹಾಗೆ ರೋಹಿತ್ ಶೇಖರ್ನ DNA ಮ್ಯಾಚ್ ಆಗತ್ತೆ. ಅಂದ್ರೆ ಅಲ್ಲಿಗೆ ರೋಹಿತ್ ಶೇಖರ್ ಎನ್ ಡಿ ತಿವಾರಿಯವರ ಮಗ ಅಂತ ಕನ್ಫರ್ಮ್ ಆಯ್ತು. ಉಜ್ವಲ ಶರ್ಮಾರೊಂದಿಗೂ ರೋಹಿತ್ ಶೇಖರ್ DNA ಮ್ಯಾಚ್ ಆಗತ್ತೆ. ಮುಂದೆ ಮಾರ್ಚ್ 2014ರಲ್ಲಿ ಎನ್ ಡಿ ತಿವಾರಿ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಮೀಡಿಯಾಗಳ ಮುಂದೆ, ಜನಗಳ ಮುಂದೆ ರೋಹಿತ್ ಶೇಖರ್ ನನ್ನ ಮಗ ಅಂತ ಒಪ್ಕೋತಾರೆ. ಅಲ್ಲಿಂದ 1-2 ತಿಂಗಳು ಅಂದ್ರೆ ಮೇ 2014ರಲ್ಲಿ ಉಜ್ವಲ ಶರ್ಮಾರೊಂದಿಗೆ ಎನ್ ಡಿ ತಿವಾರಿ ಮದುವೆ ಮಾಡ್ಕೋತಾರೆ. ಆಗ ಅವರಿಗೆ 88 ವರ್ಷ ವಯಸ್ಸು. ಅದೊಂದು ರಿಜಿಸ್ಟರ್ ಮ್ಯಾರೇಜ್. ಕೆಲವು ಸಂಬಂಧಿಕರ ಮುಂದೆ ಈ ಮದುವೆ ನಡೆದಿತ್ತು. ತಂದೆ ಎನ್ ಡಿ ತಿವಾರಿಗೆ ಮಗ ರೋಹಿತ್ ಶೇಖರ್ ರಾಜಕೀಯಕ್ಕೆ ಬರಬೇಕು, ಇಲ್ಲಿಯೇ ತನ್ನ ಕೆರಿಯರ್ ನ ಬೆಳೆಸ್ಕೋಬೇಕು ಅನ್ನೋ ಆಸೆ ಇತ್ತು. ಅದಕ್ಕಾಗಿ ಬಿಜೆಪಿಯ ಸೀನಿಯರ್ ಲೀಡರ್ ಅಮಿತ್ ಶಾ ರನ್ನ ಭೇಟಿ ಮಾಡಿ ಮಾತಾಡ್ತಾರೆ. 2017ರಲ್ಲಿ ಎನ್ ಡಿ ತಿವಾರಿ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಯನ್ನ ಸೇರ್ಕೋತಾರೆ. ಅಷ್ಟೊತ್ತಿಗಾಗ್ಲೇ ಅವರ ಆರೋಗ್ಯ ಸ್ಥಿತಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಹಾಗಾಗಿ ಅವರು ಆಕ್ಟಿವ್ ಪಾಲಿಟಿಕ್ಸ್ ನಿಂದ ದೂರ ಉಳಿತಾರೆ. ಮಗ ರೋಹಿತ್ಗೂ ರಾಜಕೀಯದಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. 2017ರಲ್ಲಿ ರೋಹಿತ್ಗೆ ಮ್ಯಾಟ್ರಿಮೋನಿಯಲ್ ಸೈಟ್ ಮೂಲಕ ಅಪೂರ್ವಳ ಪರಿಚಯವಾಗುತ್ತೆ. ಈ ಅಪೂರ್ವ ಶುಕ್ಲಾ ಮೂಲತಃ ಇಂದೋರ್ನವರು. ವೃತ್ತಿಯಿಂದ ಇವರೊಬ್ಬ ಲಾಯರ್. ಇಂದೋರ್ ಹೈಕೋರ್ಟ್ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಇವರ ತಂದೆ ಇಂದೋರ್ ಹೈಕೋರ್ಟ್ ನ ಬಾರ್ ಅಸೋಸಿಯೇಟ್ ನ ಅಧ್ಯಕ್ಷ ಕೂಡ ಆಗಿದ್ರು. ಲಕ್ನೋನಲ್ಲಿ ರೋಹಿತ್ ಹಾಗೂ ಅಪೂರ್ವ ಮೀಟ್ ಮಾಡ್ತಾರೆ, ಫ್ರೆಂಡ್ಶಿಪ್ ಆಗುತ್ತೆ. ಅಪೂರ್ವಗೆ ಲಾ ಜೊತೆಗೆ ರಾಜಕೀಯದಲ್ಲೂ ಇಂಟ್ರೆಸ್ಟ್ ಇತ್ತು. ರೋಹಿತ್ ತನ್ನ ಬಯೋ ಪ್ರೊಫೈಲ್ ನಲ್ಲಿ ತನ್ನ ತಂದೆಯ ಬಗ್ಗೆ ಮೆನ್ಷನ್ ಮಾಡಿದ್ರು. ಅಂದ್ರೆ ನನ್ನ ತಂದೆ ಎನ್ ಡಿ ತಿವಾರಿ, ಅವರು ಏನೇನ್ ಮಾಡಿದ್ದಾರೆ, ಯಾವ ಪೊಸಿಷನ್ ನಲ್ಲಿ ಇದ್ರು ಅಂತ. ಈ ಎಲ್ಲ ವಿಷಯಗಳಿಂದಲೂ ಅಪೂರ್ವ ಬಹಳನೇ ಇಂಪ್ರೆಸ್ ಆಗಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ ಅಪೂರ್ವ ಅಲ್ಲೇ ಒಂದು ಫ್ಲಾಟ್ ತಗೊಂಡಿದ್ರು. ಅದೇ ಫ್ಲಾಟ್ ನಲ್ಲಿ ಬಹಳಷ್ಟು ದಿನಗಳು ರೋಹಿತ್ ಹಾಗೂ ಅಪೂರ್ವ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಆದ್ರೆ 2018ರ ಮೊದಲ ಭಾಗದಲ್ಲಿ ರೋಹಿತ್ ಅಪೂರ್ವರಿಂದ ದೂರವಾಗ್ತಾ ಬರ್ತಾರೆ, ಟಚ್ ನಲ್ಲೇ ಇರೋದಿಲ್ಲ. ಆದ್ರೆ ಮಾರ್ಚ್ ಬರ್ತಾ ರೋಹಿತ್ರ ಮನಸ್ಸು ಮತ್ತೆ ಚೇಂಜ್ ಆಗಿ ಅಪೂರ್ವರ ಬಳಿ ಹೋಗಿ ಮದುವೆ ಪ್ರಸ್ತಾವನೆಯನ್ನ ಇಡ್ತಾರೆ. ನಂತರ ಇಬ್ರು ಒಂದು ಹೋಟೆಲ್ ನಲ್ಲಿ ಮಾರ್ಚ್ 31, 2018ರಲ್ಲಿ ಎಂಗೇಜ್ಮೆಂಟ್ ಮಾಡ್ಕೋತಾರೆ. ನಂತರ ಮೇ 12, 2018ರಂದು ಒಂದು 5 ಸ್ಟಾರ್ ಹೋಟೆಲ್ ನಲ್ಲಿ ಮದುವೆ ಮಾಡ್ಕೋತಾರೆ. ಈ ಮದುವೆ ಎಲ್ಲರ ಸಹಮತಿಯೊಂದಿಗೆ ಎಲ್ಲರ ಮುಂದೆಯೇ ನಡೆದಿತ್ತು. ಬಹಳಷ್ಟು ರಾಜಕಾರಣಿಗಳು, ಬಿಸ್ನೆಸ್ ಮೆನ್ ಈ ಮದುವೆನ ಅಟೆಂಡ್ ಮಾಡಿದ್ರು. ಆದ್ರೆ ಎನ್ ಡಿ ತಿವಾರಿ ಈ ಮದುವೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿರದ ಕಾರಣ ಆ ಟೈಮ್ ನಲ್ಲಿ ಅವರು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ರು. ಮದುವೆಯ ನಂತರ ಮಗ ಹಾಗೆ ಸೊಸೆ ಆಸ್ಪತ್ರೆಗೆ ಹೋಗ್ತಾರೆ, ತಂದೆಯ ಆಶೀರ್ವಾದವನ್ನ ತಗೋತಾರೆ. ಇದಾಗಿ ಕೆಲವು ತಿಂಗಳುಗಳ ನಂತರ ಅಂದ್ರೆ ಅಕ್ಟೋಬರ್ 18, 2018ರಲ್ಲಿ ಎನ್ ಡಿ ತಿವಾರಿ ತೀರ್ಕೋತಾರೆ. ರೋಹಿತ್ ಶೇಖರ್ 35 ವರ್ಷಗಳ ಕಾಲ ತಂದೆಗಾಗಿ ಹೋರಾಡ್ತಾರೆ. ಕೊನೆಗೂ ಸಿಕ್ಕಿ 5 ವರ್ಷಗಳಲ್ಲಿ ತಂದೆಯನ್ನ ಕಳ್ಕೋತಾರೆ. ರೋಹಿತ್ ಹಾಗೂ ಅಪೂರ್ವರ ಮದುವೆಯಾಗಿ
ಜಸ್ಟ್ 10 ರಿಂದ 11 ತಿಂಗಳಾಗಿತ್ತಷ್ಟೇ. ಅಷ್ಟರಲ್ಲಿ ರೋಹಿತ್ ಕೂಡ ತೀರ್ಕೋತಾರೆ. ರೋಹಿತ್ರ ಸಾವಿನ ನಂತರ ತಾಯಿ ಉಜ್ವಲ ಕೂಡ ಒಬ್ಬಂಟಿಯಾಗಿ ಹೋಗ್ತಾರೆ. ಇತ್ತ ಮ್ಯಾಕ್ಸ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಗಳು ಪೊಲೀಸರಿಗೆ ರೋಹಿತ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ. ದೆಹಲಿಯ ಪೊಲೀಸರು ಆಸ್ಪತ್ರೆಗೆ ಬರ್ತಾರೆ. ನಂತರ ಮ್ಯಾಕ್ಸ್ ಹಾಸ್ಪಿಟಲ್ ನಿಂದ ರೋಹಿತ್ರ ಶವವನ್ನ ಏಮ್ಸ್ ಹಾಸ್ಪಿಟಲ್ಗೆ ವರ್ಗಾಯಿಸಲಾಗುತ್ತೆ. ಇಲ್ಲೇ ರೋಹಿತ್ರ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತು. ಎಲ್ಲರೂ ಅಂದ್ಕೊಂಡಿದ್ರು ರೋಹಿತ್ಗೆ ಇದ್ದ ಕಾಯಿಲೆಗಳಿಂದಾಗಿ ಹೀಗೆ ಆಗಿದೆ ಅಂತ. ನೆಕ್ಸ್ಟ್ ಡೇ ಏಮ್ಸ್ ಹಾಸ್ಪಿಟಲ್ ನಲ್ಲಿ 5 ಡಾಕ್ಟರ್ಗಳ ತಂಡ ರೋಹಿತ್ರ ಪೋಸ್ಟ್ ಮಾರ್ಟಮ್ ನ ಮಾಡ್ತಾರೆ. ಅದಾದ ನಂತರ ರೋಹಿತ್ರ ಶವವನ್ನ ಫ್ಯಾಮಿಲಿಯವರಿಗೆ ಹಸ್ತಾಂತರಿಸಲಾಗುತ್ತೆ. ನಂತರ ಫ್ಯಾಮಿಲಿ ರೋಹಿತ್ರ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಮನೆಯಲ್ಲಿ ಎಲ್ಲರೂ ದುಃಖದಲ್ಲಿದ್ರು. ರೋಹಿತ್ರ ಸಾವು ಒಂದು ನ್ಯಾಚುರಲ್ ಆಗಿ ಆಗಿರೋ ಘಟನೆ ಅಂತ ಎಲ್ಲರೂ ಸುಮ್ಮನಾಗಿದ್ರು. ನಂತರ ಏಪ್ರಿಲ್ 19ರಂದು ಪೊಲೀಸರ ಕೈಗೆ ರೋಹಿತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದ್ದ ಅಂಶಗಳಂದ್ರೆ ರೋಹಿತ್ರ ಕುತ್ತಿಗೆಯ ಬಳಿ ಕೆಲವೊಂದು ಗುರುತುಗಳಿವೆ, ಮುಖದಲ್ಲೂ ಮಾರ್ಕ್ಸ್ ಗಳಿವೆ. ಅಂದ್ರೆ ಒಂದು ತರ ಯಾವುದೋ ವಸ್ತುವಿನಿಂದ ಒತ್ತಿದ ಹಾಗೆ. ಅಂದ್ರೆ ಬೇಸಿಕಲಿ ರೋಹಿತ್ರ ಸಾವು ನ್ಯಾಚುರಲ್ ಅಲ್ಲ, ಆತನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿತ್ತು. ಇದನ್ನು ಕೇಳಿದ ಪೊಲೀಸರ ಜೊತೆಗೆ ಫ್ಯಾಮಿಲಿಯವರಿಗೂ ಶಾಕ್ ಆಗಿತ್ತು. ಹಾಗಿದ್ರೆ ರೋಹಿತ್ರ ಕೊಲೆಗಾರ ಯಾರು? ಈಗ ಈ ಕೇಸ್ನ ದೆಹಲಿ ಪೊಲೀಸರಿಂದ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. IPC ಸೆಕ್ಷನ್ 302ರ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಹೈ ಪ್ರೊಫೈಲ್ ಕೇಸ್. ಮನೆಯಲ್ಲಿ CCTV ಕ್ಯಾಮೆರಾಗಳನ್ನ ಅಳವಡಿಸಲಾಗಿತ್ತು. ಪೊಲೀಸರು ಮೊದಲಿಗೆ ಅದರ ಫೂಟೇಜ್ ಗಳನ್ನ ನೋಡೋಕೆ ಶುರು ಮಾಡ್ತಾರೆ. ಟೋಟಲ್ ಆಗಿ 7 ಕ್ಯಾಮೆರಾಗಳನ್ನ ಅಳವಡಿಸಲಾಗಿತ್ತು. ಅದರ ವೀಕ್ಷಣೆಗೆ ಇಳಿದ ಪೊಲೀಸರಿಗೆ ತಿಳಿಯುತ್ತೆ, ಟೋಟಲ್ ಆಗಿ ಇರೋ 7 ಕ್ಯಾಮೆರಾಗಳಲ್ಲಿ 5 ಮಾತ್ರ ವರ್ಕ್ ಮಾಡ್ತಿದೆ, 2 ಕ್ಯಾಮೆರಾ ಕೆಟ್ಟು ಹೋಗಿದೆ ಅಂತ. ಇದನ್ನ ಫ್ಯಾಮಿಲಿಯವರನ್ನ ಪ್ರಶ್ನಿಸಿದಾಗ ಅವರಿಗೂ ಆಶ್ಚರ್ಯವಾಗುತ್ತೆ. ಅವರುಗಳು ಇದು ಹೇಗೆ ಸಾಧ್ಯ ಅಂತ ಉಲ್ಟಾ ಪೊಲೀಸರನ್ನೇ ಪ್ರಶ್ನಿಸ್ತಾರೆ. ಎಲ್ಲವೂ ವರ್ಕಿಂಗ್ ಕಂಡೀಷನ್ ನಲ್ಲೇ ಇತ್ತು ಅಂತಾರೆ. ಈವನ್ ಆ 2 ಕ್ಯಾಮೆರಾಗಳ ಫುಟೇಜ್ಗಳು ಕೂಡ ಡೆಲೀಟ್ ಆಗಿತ್ತು. ಯಾವ ರೆಕಾರ್ಡಿಂಗ್ಸು ಇರಲಿಲ್ಲ. ಆ 2 ಕ್ಯಾಮೆರಾಗಳು ಮನೆಯ ಇಂಪಾರ್ಟೆಂಟ್ ಜಾಗದಲ್ಲಿ ಅಳವಡಿಸಲಾಗಿತ್ತು. ಅಂದ್ರೆ ರೋಹಿತ್ ಇದ್ದ ಫಸ್ಟ್ ಫ್ಲೋರ್ ನಲ್ಲಿ ಅಳವಡಿಸಲಾಗಿತ್ತು. ಈಗ ಕ್ಯಾಮೆರಾಗಳು ಸರಿ ಇದ್ದಿದ್ರೆ ಏಪ್ರಿಲ್ 15-16 ದಿನಗಳಂದು ಯಾರ್ಯಾರು ಫಸ್ಟ್ ಫ್ಲೋರ್ಗೆ ಹೋಗಿದ್ರು ಅಂತ ಗೊತ್ತಾಗ್ತಿತ್ತು. ಅದರರ್ಥ ಯಾರೋ ಬೇಕುಂತಲೇ ಈ ಕ್ಯಾಮೆರಾಗಳನ್ನ ಹಾಳು ಮಾಡಿದ್ದಾರೆ ಅಂತ. ಫಾರೆನ್ಸಿಕ್ ಟೀಮ್ ಕೂಡ ರೋಹಿತ್ರ ರೂಮ್ ನ ಸರ್ಚ್ ಮಾಡ್ತಾರೆ. ಅಲ್ಲಿ ಒಂದು ಪಿಲ್ಲೋ ಸಿಗುತ್ತೆ. ಅದರಲ್ಲಿ ಕೆಲವು ರಕ್ತದ ಕಲೆಗಳಿತ್ತು. ಮೇ ಬಿ ಅದೇ ಪಿಲ್ಲೋವನ್ನ ರೋಹಿತ್ ನ ಮುಗಿಸಲು ಉಪಯೋಗಿಸಿರಬಹುದು. ಈಗ ಪೊಲೀಸರು ಸರಿ ಇದ್ದ 5 ಕ್ಯಾಮೆರಾಗಳ ಫುಟೇಜ್ ಗಳನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಒಂದು ಕ್ಯಾಮೆರಾ ಗ್ರೌಂಡ್ ಫ್ಲೋರ್ ನಲ್ಲಿದ್ರೆ ಉಳಿದ ಕ್ಯಾಮೆರಾಗಳು ಮನೆಯ ಮೇನ್ ಡೋರ್ ಕಡೆಗೆ ಅಳವಡಿಸಲಾಗಿತ್ತು. ಎಲ್ಲವನ್ನು ಡೀಟೇಲ್ ಆಗಿ ನೋಡಿದ ಪೊಲೀಸರು ಕೊನೆಗೆ ಹೇಳ್ತಾರೆ, ಘಟನೆ ನಡೆದ ರಾತ್ರಿ ಯಾವುದೇ ವ್ಯಕ್ತಿ ಮನೆಯ ಹೊರಗಡೆಯಿಂದ ಒಳಗೆ ಬಂದಿಲ್ಲ, ಹಾಗೆ ಒಳಗಡೆಯಿಂದಲೂ ಯಾರು ಹೊರಗೆ ಹೋಗಿಲ್ಲ ಅಂತ. ಇದರ ಜೊತೆಗೆ ಪೊಲೀಸರು ಯೋಚಿಸ್ತಾರೆ, ರೋಹಿತ್ ಬಹಳ ದಷ್ಟ ಪುಷ್ಟವಾಗಿರೋ ದೇಹವನ್ನು ಹೊಂದಿದ್ರು. ಒಬ್ಬ ವ್ಯಕ್ತಿ ಅವರನ್ನ ಸಾಯಿಸೋದು ಅಷ್ಟು ಸುಲಭದ ವಿಷಯವಲ್ಲ. ಹಾಗಾಗಿ ಇಲ್ಲಿ ಒಬ್ಬರಿಗಿಂತ ಜಾಸ್ತಿ ಜನಗಳೇ ಇರಬೇಕು ಅಂತ. ಆದ್ರೆ ಮತ್ತೆ ಕನ್ಫ್ಯೂಷನ್ ಇತ್ತು. ಆ ರಾತ್ರಿ ಉತ್ತರಾಖಂಡ್ನಿಂದ ದೆಹಲಿಗೆ ಬರುವಾಗ ರೋಹಿತ್ ಬಹಳನೇ ಕುಡಿದಿದ್ರು. ಸೊ ಹಾಗಾಗಿ ಅವರಿಂದ ಹೋರಾಡಲು ಸಾಧ್ಯವಾಗದೇ ಇರಬಹುದು ಅಂತ. ಏಪ್ರಿಲ್ 15ರ ರಾತ್ರಿ 11 ಗಂಟೆಗೆ ರೋಹಿತ್ ಡಿನ್ನರ್ ಮುಗಿಸಿ ಮಲ್ಕೊಳ್ಳಕ್ಕೆ ಅಂತ ತಮ್ಮ ರೂಮ್ಗೆ ಹೋಗ್ತಾರೆ. ಆ ರಾತ್ರಿ ತಾಯಿ ಉಜ್ವಲ ಕೂಡ ಡಿನ್ನರ್ಗಾಗಿ ಇವರ ಮನೆಗೆ ಬಂದಿದ್ರು. ಉಜ್ವಲ ಅಪೂರ್ವರ ಬಳಿಯೂ ಕೇಳಿದ್ರು ರೋಹಿತ್ ಎಲ್ಲಿ ಅಂತ. ಅದಕ್ಕೆ ಅಪೂರ್ವ ಹೇಳಿದ್ರು ಅವರು ಊಟ ಮಾಡಿ ಮಲ್ಕೊಳ್ಳೋಕೆ ಹೋದ್ರು ಅಂತ. ಆದ್ರೆ ಅದೇ ಟೈಮ್ಗೆ ರೋಹಿತ್ ತಮ್ಮ ರೂಮ್ ನಿಂದ ಕೆಳಗಿಳಿದು ತಮ್ಮ ತಾಯಿಯ ಬಳಿ ಬರ್ತಾರೆ. ನಂತರ 11:30ರ ಹೊತ್ತಿಗೆ ತಾಯಿ ಉಜ್ವಲ ಶರ್ಮಾ ಕೂಡ ಊಟ ಮಾಡಿ ತಿಲಕ್ ನಗರ್ ನಲ್ಲಿದ್ದ ಅವರ ರಿಲೇಟಿವ್ ಮನೆಗೆ ಹೊರಡ್ತಾರೆ. ಆ ಟೈಮ್ ನಲ್ಲಿ ರೋಹಿತ್ ತಾಯಿಯನ್ನ ಕಾರ್ನೊಳಗೆ ಕೂರಿಸಿ ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ ಅಂತಾನು ಹೇಳಿರ್ತಾರೆ. ತಂದೆಯ ಸಾವಿನ ನಂತರ ರೋಹಿತ್ಗೆ ತಾಯಿನೇ ಎಲ್ಲವೂ ಆಗಿದ್ರು. ನಂತರ ಮನೆಯಲ್ಲಿ ಉಳಿದವರೆಲ್ಲ ಊಟ ಮಾಡಿ ಮಲ್ಕೊಳ್ಳೋಕೆ ಹೋಗ್ತಾರೆ. ಅಂದು ರಾತ್ರಿ ಮನೆಯಲ್ಲಿ ಒಟ್ಟು 6 ಜನ ಇದ್ರು. ದೊಡ್ಡ ಅಣ್ಣ ಸಿದ್ಧಾರ್ಥ್ ಶರ್ಮಾ, ಪತ್ನಿ ಅಪೂರ್ವ ಶುಕ್ಲಾ, ಮನೆಯ ಕೆಲಸ ಮಾಡೋ ಗೋಲು, ಡಿಂಪಿ, ಮಾರ್ತಾ ಹಾಗೆ ಡ್ರೈವರ್ ಅಖಿಲೇಶ್. ಕೊನೆಯದಾಗಿ ಮಲಗೋಕೆ ಹೋಗಿದ್ದು ಡ್ರೈವರ್ ಅಖಿಲೇಶ್. ಈತನ ರೂಮ್ ಫಸ್ಟ್ ಫ್ಲೋರ್ ನಲ್ಲಿ ರೋಹಿತ್ರ ರೂಮ್ ನ ಪಕ್ಕದಲ್ಲೇ ಇತ್ತು. ಆತ ಹೋಗ್ತಿರೋದು ಗ್ರೌಂಡ್ ಫ್ಲೋರ್ ನ CCTVಯಲ್ಲಿ ಕಾಣಿಸ್ತಾ ಇತ್ತು ಕೂಡ. ದೊಡ್ಡ ಅಣ್ಣ ಸಿದ್ಧಾರ್ಥರ ರೂಮ್ ಗ್ರೌಂಡ್ ಫ್ಲೋರ್ ನಲ್ಲೇ ಇತ್ತು. ಹಾಗಾಗಿ ಅವರು ಡಿನ್ನರ್ ನ ನಂತರ ತಮ್ಮ ರೂಮ್ಗೆ ಹೋಗ್ತಾರೆ. ಮನೆಯ ಹಿಂಭಾಗದ ರೂಮ್ ನಲ್ಲಿ ಡಿಂಪಿ ಇದ್ಲು. ಆಕೆ ಈ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ತಿದ್ಲು. ಆಕೆ ಕೂಡ 12 ಗಂಟೆಗೆ ತನ್ನ ರೂಮ್ಗೆ ಹೋಗ್ತಾಳೆ. 12 ಗಂಟೆಗೆ ಗೋಲು ಕೂಡ ತನ್ನ ರೂಮ್ಗೆ ಹೋಗ್ತಾನೆ. ಆತನ ರೂಮ್ ಮನೆಯ ಸೆಕೆಂಡ್ ಫ್ಲೋರ್ ನಲ್ಲಿತ್ತು. ಮಾರ್ತಾ ಕೂಡ ತನ್ನ ಸರ್ವೆಂಟ್ ಕ್ವಾರ್ಟರ್ಸ್ಗೆ ಹೋಗ್ತಾಳೆ.
ಈಗ ಮನೆಯಲ್ಲಿ ಎಚ್ಚರವಾಗಿರಿದ್ದು ಒಬ್ಬರೇ ವ್ಯಕ್ತಿ, ಅಂದ್ರೆ ಅದು ಅಪೂರ್ವ ಮಾತ್ರ. ಅವರು ಸುಮಾರು 11:45ರಿಂದ ಮನೆಯ ಹಾಲ್ನಲ್ಲಿ ಕುತ್ಕೊಂಡು ಟಿವಿ ನೋಡೋಕೆ ಶುರು ಮಾಡ್ತಾರೆ. ನಂತರ 12:45 ಹೊತ್ತಿಗೆ ಟಿವಿ ಆಫ್ ಮಾಡಿ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ ಮಲ್ಕೊಳ್ಳೋಕೆ. ಆದ್ರೆ ಆಕೆ ರೋಹಿತ್ನ ರೂಮ್ಗೆ ಹೋಗೋದಿಲ್ಲ. ಆಕೆ ಫಸ್ಟ್ ಫ್ಲೋರ್ ನಲ್ಲೇ ಒಂದು ಸಪರೇಟ್ ರೂಮ್ ನಲ್ಲಿ ಇರ್ತಿದ್ರು. ಅದಕ್ಕೆ ಕಾರಣ ನಿಮಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಪೋಸ್ಟ್ ಮಾರ್ಟಮ್ ನಡೆಸಿದ ಡಾಕ್ಟರ್ಗಳು ರೋಹಿತ್ರ ಸಾವಿನ ಟೈಮ್ ಕೂಡ ಹೇಳಿದ್ರು. ಆ ರಿಪೋರ್ಟ್ ನ ಪ್ರಕಾರ ರೋಹಿತ್ ಊಟ ಮಾಡಿ 2 ಗಂಟೆಗಳ ಬಳಿಕ ಅವರ ಸಾವಾಗಿದೆ ಅಂತಾರೆ. ಡಾಕ್ಟರ್ಗಳು ರೋಹಿತ್ರ ಹೊಟ್ಟೆಯಲ್ಲಿದ್ದ ಫುಡ್ ನ ಡೈಜೆಸ್ಟಿವ್ ಪ್ರೋಸೆಸ್ ನಿಂದ ಈ ಟೈಮ್ ನ ಅಂದಾಜಿಸಿದ್ರು. ಅದು ಆಲ್ಮೋಸ್ಟ್ ಅಕ್ಯುರೇಟ್ ಆಗೇ ಇರುತ್ತೆ. ಮೇ ಬಿ ಒಂದು ಅರ್ಧ ಗಂಟೆ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚೇನಲ್ಲ. ಪೊಲೀಸರು ಮನೆಯವರಿಂದ ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ನ ಪ್ರಕಾರ ಅಂದು ರಾತ್ರಿ 11 ಗಂಟೆಗೆ ಊಟ ಮಾಡಿದ್ರು. ಅಲ್ಲಿಂದ 2 ಗಂಟೆ ಅಂದ್ರೆ ಸುಮಾರು 1 ಗಂಟೆಯ ಟೈಮ್ ನಲ್ಲಿ ರೋಹಿತ್ರ ಪ್ರಾಣವನ್ನ ತೆಗೆಯಲಾಗಿದೆ. ಘಟನೆಯ ಸ್ಥಳದಲ್ಲಿ ರೋಹಿತ್ರ ಫೋನ್ ಕೂಡ ಸಿಗುತ್ತೆ. ಅದರಲ್ಲಿ ಅಂದು ರಾತ್ರಿ 2ರಿಂದ 4 ಗಂಟೆಯ ಟೈಮ್ ನಲ್ಲಿ ಯಾರಿಗೋ ಕಾಲ್ ಕೂಡ ಮಾಡೋ ಪ್ರಯತ್ನ ಪಡಲಾಗಿತ್ತು. ಆ ಟೈಮ್ ನಲ್ಲಿ ಡಾಕ್ಟರ್ಗಳ ರಿಪೋರ್ಟ್ ಪ್ರಕಾರ ರೋಹಿತ್ ಬದುಕೇ ಇಲ್ಲ. ಹಾಗಿದ್ರೆ ಆತನ ಫೋನ್ ನಿಂದ ಕಾಲ್ ಮಾಡಕ್ಕೆ ಪ್ರಯತ್ನಿಸಿದವರು ಯಾರು? ಸಿಸಿಟಿವಿಯ ಆಧಾರದ ಮೇಲೆ ಕ್ರೈಮ್ ಬ್ರಾಂಚ್ ನ ಮುಂದೆ 3 ಜನ ಸಸ್ಪೆಕ್ಟ್ ಗಳಿದ್ರು. ಸರ್ವೆಂಟ್ ಗೋಲು, ಡ್ರೈವರ್ ಅಖಿಲೇಶ್ ಹಾಗೆ ಪತ್ನಿ ಅಪೂರ್ವ. ಈ ಮೂವರು ಆ ರಾತ್ರಿ ಫಸ್ಟ್ ಫ್ಲೋರ್ಗೆ ಹೋಗಿದ್ರು. ಕೊನೆಯದಾಗಿ ಹೋಗಿದ್ದು ಅಪೂರ್ವ. ಆಕೆ 12:45 ಹೊತ್ತಿಗೆ ಹೋಗಿದ್ಲು. ಈಗ ಪೊಲೀಸರು ಈ ಮೂವರನ್ನ ಕಸ್ಟಡಿಗೆ ತಗೊಂಡು ಸ್ಟ್ರಿಕ್ಟ್ ಆಗಿ ವಿಚಾರಿಸ್ತಾರೆ. ಜೊತೆಗೆ ಈ ಮೂವರ ಮೊಬೈಲ್ ಫೋನ್ಗಳನ್ನ ಸರ್ಚ್ ಮಾಡ್ತಾರೆ. ಈ ಮೂವರನ್ನು ಹೊರತಾಗಿ ಬಾಕಿಯವರನ್ನು ವಿಚಾರಿಸಲಾಗುತ್ತೆ. ಈವನ್ ರೋಹಿತ್ರ ತಾಯಿ ಹಾಗೆ ಅಣ್ಣನನ್ನು ಕೂಡ. ಪೊಲೀಸರು ಪ್ರಾಪರ್ಟಿ ಆಂಗಲ್ ನಿಂದಲೂ ನೋಡ್ತಾರೆ. ಎನ್ ಡಿ ತಿವಾರಿ ಅವರಿಗೆ ದೆಹಲಿ ಬಿಟ್ಟು ಉತ್ತರಾಖಂಡ್ ನಲ್ಲೂ ಸಾಕಷ್ಟು ಪ್ರಾಪರ್ಟಿಗಳಿತ್ತು. ಎನ್ ಡಿ ತಿವಾರಿ ಅವರಿಗೆ ಮಕ್ಕಳಿಲ್ಲ ಅಂದ್ರೂ ಅವರ ಫ್ಯಾಮಿಲಿಯಲ್ಲಿ ಇನ್ನೂ ಬಹಳಷ್ಟು ಜನಗಳಿದ್ರು, ಅವರ ಅಣ್ಣ, ರಿಲೇಟಿವ್ಗಳು ಅಂತ. ನಂತರ ಯಾವಾಗ ರೋಹಿತ್ ತಿವಾರಿ ಅವರ ಜೀವನದೊಳಗೆ ಬರ್ತಾರೋ ಇದರಿಂದಾಗಿ ಎನ್ ಡಿ ತಿವಾರಿ ಅವರ ರಿಲೇಟಿವ್ಗಳು ಬಹಳಷ್ಟು ಕೋಪಗೊಳ್ತಾರೆ. ಅವರ ಪ್ರಕಾರ ರೋಹಿತ್ ಹಾಗೂ ಉಜ್ವಲಾ ಶರ್ಮಾ ಎನ್ ಡಿ ತಿವಾರಿ ಅವರ ಜೀವನದೊಳಗೆ ಬಂದಿದ್ದೇ ಅವರ ಆಸ್ತಿಗಾಗಿ ಅಂತ. ಆದ್ರೆ ರೋಹಿತ್ ಹಾಗೂ ಉಜ್ವಲಾರವರು ನಮಗೆ ಯಾವುದೇ ಆಸ್ತಿ ಬೇಡ, ಕೇವಲ ನಮಗೆ ಗಂಡ ಹಾಗೆ ತಂದೆ ಅನ್ನೋ ಹೆಸರು ಮಾತ್ರ ಸಾಕು ಅಂತ ಕ್ಲಿಯರ್ ಆಗಿ ಹೇಳಿರ್ತಾರೆ. ಈ ಮನೆ ತಾಯಿ ಉಜ್ವಲಾ ಶರ್ಮಾರ ಹೆಸರಲ್ಲಿತ್ತು. ಆಕೆ ವಿಲ್ ಕೂಡ ಮಾಡಿಸಿ ಇಟ್ಟಿದ್ರು. ಅದರಲ್ಲಿ 60% ರೋಹಿತ್ಗೆ ಹೋದ್ರೆ 40% ಅಣ್ಣ ಸಿದ್ಧಾರ್ಥ್ಗೆ ಅಂತ. ಇಬ್ಬರಲ್ಲಿ ಒಬ್ಬರಿಗೆ ಏನಾದ್ರೂ ಆದ್ರೆ ಉಳಿದವರಿಗೆ ಕಂಪ್ಲೀಟ್ ಪ್ರಾಪರ್ಟಿ ಹೋಗುತ್ತೆ ಅಂತ ಬರೆಯಲಾಗಿತ್ತು. ಹಾಗಾಗಿ ಪೊಲೀಸರಿಗೆ ಅಣ್ಣ ಸಿದ್ಧಾರ್ಥ್ ಮೇಲೇನೂ ಡೌಟ್ ಬರುತ್ತೆ. ಆದ್ರೆ ರೋಹಿತ್ ಹಾಗೂ ಸಿದ್ಧಾರ್ಥರ ಸಂಬಂಧ ಬಹಳನೇ ಚೆನ್ನಾಗಿತ್ತು. ಯಾವತ್ತೂ ಯಾವುದೇ ವಿಷಯಕ್ಕೂ ಕಿತ್ತಾಟಗಳಿರಲಿಲ್ಲ. 4 ದಿನಗಳವರೆಗೆ ಕ್ರೈಮ್ ಬ್ರಾಂಚ್ ಬಹಳನೇ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪ್ರತಿ ಆಂಗಲ್ ನಿಂದಲೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪ್ರತಿಯೊಂದು ಎವಿಡೆನ್ಸಸ್ ಗಳನ್ನು ಕಲೆ ಹಾಕ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆ ಮಾಡ್ತಾರೆ. ಸರ್ವೆಂಟ್ ಗೋಲು ಹಾಗೂ ಡ್ರೈವರ್ ಅಖಿಲೇಶ್ ಕಂಪ್ಲೀಟ್ ಆಗಿ ರೋಹಿತ್ ಮೇಲೆನೆ ಅವಲಂಬಿತರಾಗಿದ್ರು. ಅವರೇ ಇವರಿಗೆ ಸ್ಯಾಲರಿ ಕೊಡ್ತಿದ್ದು. ಅದೇ ಸಂಬಳದಿಂದ ಇವರ ಮನೆ ನಡೀತಿತ್ತು. ಇವರಿಬ್ಬರ ರಿಲೇಶನ್ಶಿಪ್ ರೋಹಿತ್ ರೊಂದಿಗೆ ಬಹಳನೇ ಚೆನ್ನಾಗಿತ್ತು. 3 ಜನ ಕುತ್ಕೊಂಡು ಎಣ್ಣೆನು ಹೊಡಿತಿದ್ರು. ಇವರ ಸಂಬಂಧ ಒಬ್ಬ ನೌಕರ ಹಾಗೆ ಯಜಮಾನನಿಗಿಂತ ಹೆಚ್ಚಾಗಿ ಒಡಹುಟ್ಟಿದವರಂತಿದ್ರು. ಮುಂದೆ ಕ್ರೈಮ್ ಬ್ರಾಂಚ್ ಈ ಇಬ್ಬರಿಗೂ ಕ್ಲೀನ್ ಚಿಟ್ ಕೊಡುತ್ತೆ. ಈಗ ರೆಡರ್ ನಲ್ಲಿ ಇದ್ದದ್ದು ಕೇವಲ ಪತ್ನಿ ಅಪೂರ್ವ ಶುಕ್ಲಾ. ಪೊಲೀಸರು ಈಕೆಯ ಫೋನ್ ನ ಚೆಕ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಫಾರ್ಮ್ಯಾಟ್ ಆಗಿತ್ತು. ಎಲ್ಲಾ ಡಾಟಾವನ್ನ ಇರೇಸ್ ಮಾಡಲಾಗಿತ್ತು. ಈಗ ಇದ್ದ ಪ್ರಶ್ನೆ, ಅಪೂರ್ವ ಹೀಗೆ ಯಾಕೆ ಮಾಡಿದ್ಲು ಅಂತ. ತಾಯಿ ಉಜ್ವಲ ಕೂಡ ಅಪೂರ್ವಳ ಮೇಲೇನೆ ಆರೋಪಿಸ್ತಾರೆ. ಯಾವಾಗ್ಲೂ ನನ್ನ ಬಳಿ ಹಾಗೆ ಗಂಡನ ಬಳಿ ಜಗಳ ಆಡ್ತಾನೆ ಇರ್ತಾಳೆ ಅಂತ. ಮದುವೆಯಾಗಿ 18ನೇ ದಿನಕ್ಕೆ ಜಗಳ ಆಡ್ಕೊಂಡು ತನ್ನ ತವರು ಮನೆಗೆ ಹೋಗಿದ್ಲು. ಮೇ 11ಕ್ಕೆ ಮದುವೆ ಆಗಿತ್ತು. ಮೇ 29ಕ್ಕೆ ಹೊರಟು ಹೋಗಿದ್ಲು. ನಂತರ ಆಕೆ ಜುಲೈನಲ್ಲಿ ಡೈವರ್ಸ್ ಪೇಪರ್ ತಗೊಂಡು ಮನೆಗೆ ಬಂದಿದ್ಲು. ಆ ಟೈಮ್ ನಲ್ಲಿ ರೋಹಿತ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಮ್ಯಾಕ್ಸ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ರು. ಅದೇ ಹಾಸ್ಪಿಟಲ್ಗೆ ಬಂದು ಅಪೂರ್ವ ಜಗಳವಾಡಿದ್ಲು. ಕೆಲವು ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಅಪೂರ್ವಗೆ ಇಂಡೋರ್ ನಲ್ಲಿ ಮದುವೆಗೂ ಮೊದಲು ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಆತನೊಂದಿಗೆ ಆಕೆ ಮದುವೆ ನಂತರವೂ ಟಚ್ ನಲ್ಲಿ ಇದ್ಲು ಅಂತ ಹೇಳಲಾಗಿದೆ. ಅದೇ ತರ ಅಪೂರ್ವಗೆ ಕೂಡ ರೋಹಿತ್ ತನ್ನ ಕಸಿನ್ ವೈಫ್ ನೊಂದಿಗೆ ಅಫೇರ್ ಇತ್ತು ಅಂತ ಆರೋಪಿಸ್ತಾಳೆ. ಆ ಕಸಿನ್ ವೈಫ್ ಗಿರೋ ಮಗು ರೋಹಿತ್ದೇ ಅಂತ ಅಪೂರ್ವ ಆರೋಪಿಸ್ತಾಳೆ. ರೋಹಿತ್ರ ಅಣ್ಣ ಸಿದ್ಧಾರ್ಥ್ ತಮ್ಮ ಪಾಲಿನ ಆಸ್ತಿಯನ್ನ ಆ ಕಸಿನ್ ವೈಫ್ ನ ಮಗನ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡೋ ನಿರ್ಧಾರ ಮಾಡಿದ್ರು. ಆಕ್ಚುಲಿ ಸಿದ್ಧಾರ್ಥ್ಗೆ ಮದುವೆ ಆಗಿರ್ಲಿಲ್ಲ. ರೋಹಿತ್ ಕೂಡ ಆ ಮಗುವನ್ನ ತನ್ನ ಮಗುವಂತೆ ಪ್ರೀತಿಸ್ತಿದ್ರು. ಇದೆಲ್ಲ ಕಾರಣಕ್ಕೆ ಅಪೂರ್ವಗೆ ಆ ಮಗು ರೋಹಿತ್ದೇ ಅಂತ ಸಂಶಯವಿತ್ತು. ಅಪೂರ್ವಗೆ ಪಾಲಿಟಿಕ್ಸ್ ಗೆ ಬರ್ಬೇಕು ಅಂತ ಬಹಳನೇ ಹಂಬಲವಿತ್ತು. ಆಕೆ ಯೋಚಿಸಿದ್ಲು,
ಎನ್ ಡಿ ತಿವಾರಿಯ ಮಗನನ್ನ ಮದುವೆ ಆದ್ರೆ ಇಂದೋರ್ನಿಂದ ಕಾಂಗ್ರೆಸ್ನ ಪರವಾಗಿ MP ಟಿಕೆಟ್ ಸಿಗುತ್ತೆ ಅಂತ. ಆದ್ರೆ ಎನ್ ಡಿ ತಿವಾರಿ ಇವರ ಮದುವೆಯಾಗಿ ಕೆಲವೇ ತಿಂಗಳಲ್ಲಿ ತೀರ್ಕೋತಾರೆ. ಇತ್ತ ರೋಹಿತ್ಗೂ ರಾಜಕೀಯದಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಅದರ ಜೊತೆಗೆ ಅಪೂರ್ವಾಗೆ ರೋಹಿತ್ನ ಆಸ್ತಿ ಮೇಲೂ ಕಣ್ಣಿತ್ತು. ಆಕೆ ಅಂದ್ಕೊಂಡಿದ್ಲು ರೋಹಿತ್ ಹಾಗೂ ಆತನ ಫ್ಯಾಮಿಲಿಯವರಲ್ಲಿ ಸಾವಿರಾರು ಕೋಟಿ ಆಸ್ತಿ ಇದೆ ಅಂತ. ಆದ್ರೆ ಅಪೂರ್ವಳ ಅತ್ತೆ ಉಜ್ವಲ ಶರ್ಮಾ ಅವರ ಎಂಟೈರ್ ಆಸ್ತಿಯಲ್ಲಿ ಸೊಸೆಯನ್ನ ಎಲ್ಲೂ ಸೇರಿಸಲೇ ಇಲ್ಲ. ಜುಲೈ 2018ರಲ್ಲಿ ಯಾವಾಗ ಹಾಸ್ಪಿಟಲ್ ನಲ್ಲಿ ಜಗಳವಾಗಿತ್ತೋ ಅದಾದ ನಂತರ ಎಲ್ರೂ ಕೂತು ಮಾತಾಡಿ ಮತ್ತೊಂದು ಚಾನ್ಸ್ ತಗೋತಾರ. ಆದ್ರೆ ಆ ಚಾನ್ಸ್ ಸರಿ ಮಾಡೋಕೆ ತಗೊಂಡಿದ್ದು. ಆದ್ರೆ ಬರ್ತಾ ಬರ್ತಾ ಇವರಿಬ್ಬರ ಸಂಬಂಧ ಬಹಳನೇ ಕೆಡ್ತಾ ಬರುತ್ತೆ. ನಂತರ ಇಬ್ರು ಸೇರ್ಕೊಂಡು ಜುಲೈ 2018ರಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಅಪೂರ್ವ ಯಾವಾಗ್ಲೂ ರೋಹಿತ್ನ ಬಳಿ ನನ್ನ ತಂದೆ ತಾಯಿಗಾಗಿ ಒಂದು ಮನೆ ಕಟ್ಟಿಕೊಡು ಅಂತ ಕೇಳ್ತಿದ್ಲು. ಜೊತೆಗೆ ಸ್ವಲ್ಪ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡು ಅಂತ ಅಂತಿದ್ಲು. ಅಂದ್ರೆ ವೀಕ್ಷಕರೇ, ಟೋಟಲ್ ಆಗಿ ಒಂದೇ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನೆಲ್ಲ ಘಟನೆಗಳು ಸಂಗತಿಗಳು ಎನ್ ಡಿ ತಿವಾರಿಯವರ ಬದುಕಲ್ಲಿ ನಡೀತಿತ್ತೋ ಅದೇ ತರ ರೋಹಿತ್ರ ಬದುಕಲ್ಲೂ ನಡೀತಿತ್ತು. ಅಫೇರ್ಗಳು, ನ್ಯಾಯಸಮ್ಮತವಲ್ಲದ ಮಗು, ಎಕ್ಸೆಟ್ರಾ ಎಕ್ಸೆಟ್ರಾ. ಏಪ್ರಿಲ್ 15ರ ಸಂಜೆ ಯಾವಾಗ ಅಪೂರ್ವ ವಿಡಿಯೋ ಕಾಲ್ ಮಾಡ್ತಾಳೋ ಆಗ ಆಕೆ ರೋಹಿತ್ನ ಪಕ್ಕ ಆ ಮಹಿಳೆ ಕೂತಿರೋದನ್ನ ನೋಡ್ತಾಳೆ. ಆಶ್ಚರ್ಯ ಅಂದ್ರೆ ಇಬ್ರು ಒಟ್ಟಿಗೆ ಕುತ್ಕೊಂಡು ಕಾರ್ನಲ್ಲಿ ಕುಡಿತಿದ್ರು. ಇದನ್ನ ನೋಡಿ ಅಪೂರ್ವಗೆ ಬಹಳನೇ ಕೋಪ ಬರುತ್ತೆ. ಅಂದು ರಾತ್ರಿ 12:45ಕ್ಕೆ ಎಲ್ಲರೂ ಮಲಗಿದ ಮೇಲೆ ಅಪೂರ್ವ ತನ್ನ ಗಂಡನ ರೂಮ್ಗೆ ಹೋಗ್ತಾಳೆ. ನಿಮಗೆ ಮುಂಚೆ ಹೇಳಿದ ಹಾಗೆ ಗಂಡನೊಂದಿಗೆ ಅನೇಕ ಜಗಳಗಳ ಕಾರಣದಿಂದ ಆಕೆ ಸಪರೇಟ್ ರೂಮ್ ನಲ್ಲಿ ಸಪರೇಟ್ ಆಗಿ ಮಲ್ಕೋತಿದ್ಲು. ಅಂದು ರಾತ್ರಿ ರೋಹಿತ್ ಆಲ್ಮೋಸ್ಟ್ ನಿದ್ರೆಗೆ ಜಾರ್ತಾ ಇದ್ರು. ಆಗ ಅಪೂರ್ವ ಕೇಳ್ತಾಳೆ, ನೀನು ಆ ಹೆಂಗಸಿನೊಂದಿಗೆ ಕಾರ್ನಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಿದ್ದ ಅಂತ. ರೋಹಿತ್ ನಿದ್ರೆಯಲ್ಲೇ ಅಂತ ಉತ್ತರಿಸಿ, ಅದು ಒಂದೇ ಗ್ಲಾಸ್ ನಲ್ಲಿ ಕುಡಿತಿದ್ವಿ ಅಂತಾರೆ. ಇದನ್ನ ಕೇಳಿ ಅಪೂರ್ವಳ ಕೋಪ ನೆತ್ತಿಗೇರುತ್ತೆ. ನಂತರ ಅಪೂರ್ವ ರೋಹಿತ್ರ ಮುಖಕ್ಕೆ ಪಿಲ್ಲೋ ಇಡ್ತಾಳೆ, ಕುತ್ತಿಗೆಗೆ ಕೈ ಇಡ್ತಾಳೆ. ಆಲ್ರೆಡಿ ಬಹಳನೇ ಕುಡಿದಿದ್ದ ರೋಹಿತ್ಗೆ ವಿರೋಧಿಸಲಾಗ್ಲಿಲ್ಲ. ನೆಕ್ಸ್ಟ್ ಮೂಮೆಂಟ್ ಪ್ರಾಣ ಹೋಗುತ್ತೆ. ನಂತರ ಆ ಫ್ಲೋರ್ ನಲ್ಲಿದ್ದ 2 ಕ್ಯಾಮೆರಾಗಳನ್ನ ಕಟ್ ಮಾಡಿ ಎಲ್ಲ ಫುಟೇಜ್ ಗಳನ್ನು ಡೆಲೀಟ್ ಮಾಡ್ತಾಳೆ. ನಂತರ ತನ್ನ ಫೋನ್ ನ ಫಾರ್ಮ್ಯಾಟ್ ಗೆ ಹಾಕ್ತಾಳೆ. ಅಪೂರ್ವ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್. ಆಕೆಗೆ ಎಲ್ಲವೂ ಗೊತ್ತಿತ್ತು. ಪೊಲೀಸರು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಎವಿಡೆನ್ಸಸ್ ಗಳನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ, ಆಕೆ ಹೇಗೆ ತಪ್ಪಿಸ್ಕೊಳ್ಬೇಕು, ಎಲ್ಲವೂ. ಅಪೂರ್ವಳ ಸಂಬಂಧ ಆಕೆ ಅತ್ತೆಯೊಂದಿಗೂ ಚೆನ್ನಾಗಿರ್ಲಿಲ್ಲ. ಆಕೆಯ ಪ್ರಕಾರ ಉಜ್ವಲ ಶರ್ಮಾ ಎಲ್ಲರನ್ನೂ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ರು. ಈವನ್ ಬೆಡ್ರೂಮ್ ನ ಕರ್ಟನ್ ಕೂಡ ಆಕೆಗೆ ಯಾವ ಕಲರ್ ಬೇಕೋ ಅದೇ ಕಲರ್ ಅಲ್ಲಿ ಚೇಂಜ್ ಮಾಡಲಾಗ್ತಿತ್ತು. ಅಪೂರ್ವಗೆ ಇದೆಲ್ಲ ಇಷ್ಟವಿರಲಿಲ್ಲ. ಆಕೆ ಏನನ್ನ ಯೋಚಿಸಿ ಈ ಮನೆಗೆ ಕಾಲಿಟ್ಟಿದ್ಲೋ ಎಲ್ಲವೂ ಅದಕ್ಕೆ ವಿರುದ್ಧವಾಗಿ ನಡೀತಿತ್ತು. ಅಪೂರ್ವ ಫೈನಲಿ ಪೊಲೀಸರಿಗೆ ಹೇಳ್ತಾಳೆ, ನನಗೆ ರೋಹಿತ್ನ ಮುಗಿಸಿದ ಮೇಲೆ ಎದೆಯ ಭಾರ ಇಳಿಸಿದಂತಾಗಿದೆ ಅಂತ. ಬೆಳಿಗ್ಗೆ ಎದ್ದು ಸೀದಾ ರೋಹಿತ್ನ ರೂಮ್ಗೆ ಹೋಗ್ತಾಳೆ. ರೋಹಿತ್ ಸತ್ತಿರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಸಂಜೆ ಗೋಲುನ ರೋಹಿತ್ನ ರೂಮ್ಗೆ ಹೋಗಿ ಚೆಕ್ ಮಾಡಲು ಕಳಿಸ್ಕೊಡ್ತಾಳೆ. ಅಪೂರ್ವ ಅನ್ಕೊಂಡಿದ್ಲು ಬಿಕಾಸ್ ರೋಹಿತ್ಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಯಾರಿಗೂ ಡೌಟ್ ಬರೋದಿಲ್ಲ ಅಂತ. ಏಪ್ರಿಲ್ 24ಕ್ಕೆ ಅಪೂರ್ವ ತನ್ನ ತಪ್ಪನ್ನ ಕ್ರೈಮ್ ಬ್ರಾಂಚ್ ನ ಮುಂದೆ ಒಪ್ಕೋತಾಳೆ. ಜುಲೈ 2019ಕ್ಕೆ 518 ಪುಟಗಳ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಲಾಗುತ್ತೆ. ಅಪೂರ್ವ ಕೋರ್ಟ್ ನಲ್ಲಿ ಹೇಳ್ತಾಳೆ, ಆ ರಾತ್ರಿ ನಡೆದ ಘಟನೆ ಪ್ಲಾನ್ ನಿಂದ ಆಗಿದ್ದಲ್ಲ, ಅದು ಸಡನ್ ಆಗಿ ಕೋಪದಿಂದ ನಡೆದ ಕೃತ್ಯ ಅಂತ. ಅಪೂರ್ವ ಹಲವಾರು ಬಾರಿ ಕೋರ್ಟ್ ನಲ್ಲಿ ಬೇಲ್ಗಾಗಿ ಅಪ್ಲೈ ಮಾಡ್ತಾಳೆ, ಆದ್ರೆ ರಿಜೆಕ್ಟ್ ಆಗುತ್ತೆ. 3 ವರ್ಷ ಜೈಲಿನಲ್ಲಿ ಕಾಲ ಕಳೆದ ನಂತರ 2022ರಲ್ಲಿ ಈಕೆಗೆ ಬೇಲ್ ಸಿಗುತ್ತೆ. ಸದ್ಯಕ್ಕೆ ಈ ಕೇಸ್ ಇನ್ನು ಕೋರ್ಟ್ ನಲ್ಲಿ ನಡೀತಾನೆ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.